ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಈ ಹಿಂದಿನ ಸೆಷನ್ಗಳಲ್ಲಿ ಅಪ್ ಟು 1ರಿಂದ 100ರವರೆಗಿನ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆನ್ಸರನ್ನು 4 ಪಾರ್ಟ್ಸ್ಗಳಲ್ಲಿ ಮುಗಿಸ್ತಾ ಬಂದಿದ್ದೀವಿ. 4 ವಿಡಿಯೋದಲ್ಲಿ ನೀವು ಪ್ರತಿ ವಿಡಿಯೋದಲ್ಲಿ 25 ಕ್ವೆಶನ್ ಅಂತ ನೀವು 4 ವಿಡಿಯೋದಲ್ಲಿ 1ರಿಂದ 100 ಕ್ವೆಶನ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಿಗೆ ಆನ್ಸರನ್ನು ಸಾಲ್ವ್ ಮಾಡ್ತಾ ಬಂದಿದ್ದೀವಿ. ಸೊ ಈಗ ಅದರ ಮುಂದಿನ ಕ್ವೆಶನ್ಗೆ ಹೋಗೋಣ. ಹಾಗಾದರೆ ಮುಂದೇನು ಕ್ವೆಶನ್ಗಳು ಬಂದು 101ರಿಂದ ಅಪ್ ಟು 125ರವರೆಗೆ ಈ ವಿಡಿಯೋದಲ್ಲಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದರೆ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ 101ನೇ ಕ್ವೆಶನ್ ಏನಿದೆ ಅಂತ ನೋಡೋದಾದರೆ, ವಿಚ್ ಮೆಥಡ್ ಆಫ್ ಸೋಲ್ಡರಿಂಗ್ ಈಸ್ ಯೂಸ್ಡ್ ಫಾರ್ ರಿಪೇರಿಂಗ್ ದ ವೆಹಿಕಲ್ ಬಾಡಿ. ಸೊ ನೆನ್ಪಿಟ್ಕೊಳ್ಳಿ, ವೆಹಿಕಲ್ ಬಾಡಿಗೆ ಆಲ್ರೆಡಿ ಇದನ್ನ ಹಿಂದೆ ಮೆಥಡ್ಸ್ ಆಫ್ ಸೋಲ್ಡರಿಂಗ್ ಬಗ್ಗೆ ಹೇಳಬೇಕಾದ್ರೆ ಇದನ್ನು ಡಿಸ್ಕಷನ್ ಮಾಡಿದ್ವಿ. ಸೊ ಇಲ್ಲಿ ವೆಹಿಕಲ್ ಬಾಡಿಗೆ ಸೋಲ್ಡರಿಂಗ್ ಮಾಡೋದಂತ ಏನಿದೆ, ರಿಪೇರಿಂಗ್ ದ ವೆಹಿಕಲ್ ಬಾಡಿ ಅಂತ ಹೇಳ್ತೀವಲ್ಲ, ಅಲ್ಲಿ ನಾವು ಯಾವ ಮೆಥಡ್ ಸೋಲ್ಡರಿಂಗನ್ನು ನಾವಿಲ್ಲಿ ಬಳಸ್ತೀವಿ ಅಂತ ಅಲ್ಲಿ 4 ಆಪ್ಷನ್ ಇದೆ. ಡಿಪ್ ಸೋಲ್ಡರಿಂಗ್ ಅಂದರೆ ಏನಂತ ಗೊತ್ತು ನಿಮಗೆ, ಸೋಲ್ಡರಿಂಗ್ ವಿತ್ ಫ್ಲೇಮ್ ಅಂದರೆ ಏನಂತ ಗೊತ್ತಿದೆ, ಸೋಲ್ಡರಿಂಗ್ ವಿತ್ ಸೋಲ್ಡರಿಂಗ್ ಐರನ್ ಅಂದರೆ ಏನು ಅಂತ ಗೊತ್ತು, ಹಾಗೆ ಸೋಲ್ಡರಿಂಗ್ ವಿತ್ ಸೋಲ್ಡರಿಂಗ್ ಗನ್ ಅಂದರೆ ಏನಂತ ಗೊತ್ತು. ಸೊ ಈ ರೀತಿಯಾಗಿರ್ತಕ್ಕಂಥ ಅಂದರೆ ಏನು ರಿಪೇರಿಂಗ್ ದ ವೆಹಿಕಲ್ ಬಾಡಿ ಮಾಡಬೇಕಾದ್ರೆ ಏನು ಮೆಥಡ್ ಇದೆ ಅಂದರೆ ದಟ್ ಈಸ್ ಸೋಲ್ಡರಿಂಗ್ ವಿತ್ ಫ್ಲೇಮ್ ಅಂತ ಹೇಳ್ತೀವಿ. ಏನು ನಮ್ಮ ಬ್ಲೋ ಲ್ಯಾಂಪ್ ಫ್ಲೇಮನ್ನು ಬಳಸ್ಕೋತೀವಿ, ಆ ಥರದ ಒಂದು ಫ್ಲೇಮನ್ನು ಬಳಸಿ ಸೋಲ್ಡರಿಂಗ್ ಮಾಡ್ತಕ್ಕಂಥ ಮೆಥಡ್ ಏನಿದೆಯಲ್ಲ ದಟ್ ಈಸ್ ದ ಸೋಲ್ಡರಿಂಗ್ ವಿತ್ ಫ್ಲೇಮ್ ಅಂತ ಹೇಳ್ತೀವಿ. ಈ ಒಂದು ಮೆಥಡನ್ನು ನಾವು ರಿಪೇರಿಂಗ್ ದ ವೆಹಿಕಲ್ ಬಾಡಿಗೆ ಬಳಸಲಾಗ್ತದೆ ಅಂತ ಹೇಳ್ತೀವಿ. ಸೊ ದ ಆನ್ಸರ್ ಈಸ್ ಬಿ ಈಸ್ ದ ರೈಟ್ ಆನ್ಸರ್, ಸೋಲ್ಡರಿಂಗ್ ವಿತ್ ಫ್ಲೇಮ್ ಅಂತ ಹೇಳ್ತೀವಿ. ಸರಿ, ಬನ್ನಿ ಹಾಗಾದರೆ ಮುಂದಿನ ಕ್ವೆಶನ್ 102 ನೋಡೋಣ. ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಸ್ಟ್ರ್ಯಾಂಡೆಡ್ ಕಂಡಕ್ಟರ್ ಓವರ್ ಸಾಲಿಡ್ ಕಂಡಕ್ಟರ್ಸ್. ಇಲ್ಲಿ ಸ್ಟ್ರ್ಯಾಂಡೆಡ್ ಆ್ಯಂಡ್ ಸಾಲಿಡ್ ಅಂತ 2 ಥರದ ಕಂಡಕ್ಟರ್ಗಳನ್ನು ನೋಡ್ತೀವಿ. ಗೊತ್ತಿದೆ ನಮಗೆ ಸ್ಟ್ರ್ಯಾಂಡೆಡ್ಸ್ ಅಂದರೆ ಏನು, ಒಳಗಡೆ ನಂಬರ್ ಆಫ್ ಸ್ಟ್ರ್ಯಾಂಡ್ಸ್ಗಳಿರ್ತವೆ ವೈರ್ನ ಒಳಗಡೆ, ಅವು ಸ್ಟ್ರ್ಯಾಂಡೆಡ್ ಕಂಡಕ್ಟರ್. ಹಾಗೆ ಸಾಲಿಡ್ ಕಂಡಕ್ಟರ್ ಅಂದರೆ ಸಾಮಾನ್ಯವಾಗಿ ದಪ್ಪದಾಗಿರ್ತಕ್ಕಂಥ ಕಂಡಕ್ಟರ್ 1 ಅಥವಾ 3, 7 ಈ ರೀತಿ ಇರ್ತದಲ್ಲ, ಇವು ಸಾಲಿಡ್ ಕಂಡಕ್ಟರ್ಗಳಾಗಿರ್ತವೆ. ಸೊ ನಿಮಗೆ ಆಲ್ರೆಡಿ ಇದ್ರದ್ದು ಫೀಲ್ ಆಗಿದೆ ಅಂದ್ಕೊಳ್ತೀನಿ. ನಾನು ವೈರ್ಗಳನ್ನು ನಿಮ್ಮ ಕೈಯಲ್ಲಿ ಹಿಡಿದಾಗ ಗೊತ್ತಾಗುತ್ತೆ ಏನು ಅಂತ. ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಸ್ಟ್ರ್ಯಾಂಡೆಡ್ ಕಂಡಕ್ಟರ್ ಓವರ್ ಸಾಲಿಡ್ ಕಂಡಕ್ಟರ್ ಅಂತ. ಈ ಸಾಲಿಡ್ ಕಂಡಕ್ಟರ್ಗಳಿಗೆ ಕಂಪೇರ್ ಮಾಡಿದಾಗ ನಮಗೆ ಈ ಸ್ಟ್ರ್ಯಾಂಡೆಡ್ ಕಂಡಕ್ಟರ್ಗಳು ಏನು ಅಡ್ವಾಂಟೇಜ್ ಅಪ್ಪ ಅಂತ ನೋಡೋದಾದರೆ, ಸರಿ ಬನ್ನಿ ಹಾಗಾದರೆ 4 ಆಪ್ಷನ್ಸ್ ಏನಿದೆ ಅಂದರೆ, ಎ ಕಾಸ್ಟ್ ಈಸ್ ಲೆಸ್ ಅಂತ ಹೇಳ್ತದೆ, ಆನ್ಸರ್ ಹೌದು ಅಲ್ಲ ಅಂತ ಥಿಂಕ್ ಮಾಡಿ. ಆ್ಯಂಡ್ ಎರಡನೇದು ಮೋರ್ ಫ್ಲೆಕ್ಸಿಬಲ್ ಅಂತ ಹೇಳ್ತಾರೆ. ಅಂದರೆ ಫ್ಲೆಕ್ಸಿಬಲ್ ಮೀನ್ಸ್ ಗೊತ್ತಾಗುತ್ತೆ ನಿಮ್ಮ ಕೈಯಲ್ಲಿ ಹಿಡಿದಾಗ ವೈರ್ ಮೆತ್ತಿಗಿರುತ್ತೆ ನೋಡಿ, ಎಲ್ಲಂದ್ರೆ ಅಲ್ಲಿ ಅದನ್ನು ವೈರಿಂಗ್ ಮಾಡ್ಬೇಕಾದ್ರೆ ನಾವು ಪೈಪಲ್ಲಿ ಅದನ್ನು ಈಸಿಯಾಗಿ ಎಳ್ಕೋಬೋದಾಗಿದೆ, ಅಂದರೆ ಹೊಂದ್ಕೊಳ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ಅದನ್ನು ಈಸಿಯಾಗಿ ಎಳೀಲಿಕ್ಕೆ ಪುಲ್ ಮಾಡಲಿಕ್ಕೆ ಪಲ್ಯ ನಮಗೆ ಭಾಳ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಗಟ್ಟಿಯಾಗಿರ್ತಕ್ಕಂಥವು ಕಂಡಕ್ಟರ್ಗಳೇನಿದ್ದಾವೆ ಈ ಸಾಲಿಡ್ ಕಂಡಕ್ಟರ್ ಬಳಸಿದರೆ ನಾವು ಈ ಕಾರ್ನರ್ಗಳಲ್ಲಿ ವೈರ್ಗಳನ್ನು ಎಳ್ಕೊಳ್ಳೋದಕ್ಕೆ ಬರೋದಿಲ್ಲ, ವೈರಿಂಗಲ್ಲಿ ನಿಮ್ಗೆ ಅದು ಅನುಭವ ಆಗುತ್ತೆ. ಸೊ ಆಮೇಲೆ 3ನೇದು ಬಂದು ಲೆಸ್ ವೋಲ್ಟೇಜ್ ಡ್ರಾಪ್ ಅಂತ ಹೇಳ್ತೀವಿ, ಮತ್ತೊಂದು ಮೋರ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಬೆಸ್ಟ್ ಆನ್ಸರ್ ಅಂದರೆ ಕರೆಕ್ಟ್ ಆನ್ಸರ್ ಅಂದರೆ ಏನು, ಇದೇನಿದೆಯಲ್ಲ ಮೋರ್ ಫ್ಲೆಕ್ಸಿಬಲ್, ಬಿ ಅಂತ ಹೇಳ್ತೀವಿ. ಇದು ಅಂದರೆ ಈ ಸ್ಟ್ರ್ಯಾಂಡೆಡ್ ಕಂಡಕ್ಟರ್ಗಳು ಬಂದು ಮೋರ್ ಫ್ಲೆಕ್ಸಿಬಲ್ ಕಂಪೇರ್ ಟು ಸಾಲಿಡ್ ಕಂಡಕ್ಟರ್ಗಳಿಗೆ ಕಂಪೇರ್ ಮಾಡಿದರೆ ಈ ಸ್ಟ್ರ್ಯಾಂಡೆಡ್ ಕಂಡಕ್ಟರ್ಗಳು ಮೋರ್ ಫ್ಲೆಕ್ಸಿಬಲ್ ಆಗಿರ್ತವೆ. ಅದೇ ನಮಗೆ ಮೇನ್ ಅಡ್ವಾಂಟೇಜ್ ಅಂತ ಹೇಳ್ತೀವಿ. ದ ಆನ್ಸರ್ ಈಸ್ ಬಿ ಅಂತ ಹೇಳ್ತದೆ, ಬಿ ಮೋರ್ ಫ್ಲೆಕ್ಸಿಬಲ್. ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಕ್ವೆಶನ್ ನಂಬರ್ 103. ವಾಟ್ ಈಸ್ ದ ಕರೆಂಟ್ ಕೆಪಾಸಿಟಿ ಆಫ್ ದ 16 amp ಕೇಬಲ್ ಇಫ್ ಇಟ್ ಈಸ್ ಪ್ರೊಟೆಕ್ಟೆಡ್ ಬೈ ಕೋಯರ್ಸ್ ಎಕ್ಸಸ್ ಕರೆಂಟ್ ಪ್ರೊಟೆಕ್ಷನ್. ಆಲ್ರೆಡಿ ಹಿಂದೆ ಇದೇ ಥರದ ಒಂದು ಕ್ವೆಶನ್ ಬಂದಾಗಿದೆ ನಮಗೆ. ಸೊ ಸಿಂಪಲ್ ಆನ್ಸರು ಅಲ್ಲಿ ನಮಗೆ ಕೋಯರ್ಸ್ ಎಕ್ಸಸ್ ಕರೆಂಟ್ ಪ್ರೊಟೆಕ್ಷನ್ ಅಂತ ಹೇಳಿದ್ರೆ ಅದರದ್ದು ರೇಟಿಂಗ್ ಒಂದು ರೇಷಿಯೋ ಏನಿದೆ ಅದರಲ್ಲಿ 0.81 ಅಂತ ಏನು ಬರ್ತದಲ್ಲ ಅದೇ ಬರುತ್ತೆ ಇಲ್ಲಿ. ಹಾಗಾಗಿ ಆನ್ಸರ್ ಇಲ್ಲಿ ಎಷ್ಟಾಗುತ್ತೆ, 16 ಆಮ್ಸ್ ಅಂತ ಹೇಳಿದರೆ 13 ಆಮ್ಸ್ ಏನಿದೆ ಅಲ್ಲ ಇಲ್ಲಿ ಅದು ರೈಟ್ ಆನ್ಸರ್ ಬಿ. 11 ಅಲ್ಲ, 15 ಅಲ್ಲ, 18 ಅಲ್ಲ. ಈ ಹಿಂದೆ 32 ಆಮ್ಸಿಗೆ 16 ಆಮ್ಸ್ ಅಂತ ಹೇಳಿದ್ವಿ. ಸೇಮ್ ಸಿಮಿಲರ್ ಕ್ವಶನ್ನೇ ಇಲ್ಲಿ 16 ಆಮ್ಸ್ಗೆ 13 ಆಮ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನು ಇದೆ ಈ ಒಂದು ಫಾರ್ಮುಲಾ
16 ಇಂಟು 0.81 ಅಂತ ಹಾಕಿದ್ರೆ ಆಯಿತು. ಸೊ ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಸೊ ಇಲ್ಲಿ ಮತ್ತು ನೆಕ್ಸ್ಟ್ 104ನೇ ಕ್ವಶನ್ಗೆ ಹೋಗೋಣ. ಹಾಗಾದರೆ ವಾಟ್ ಈಸ್ ದ ಯೂನಿಟ್ ಫಾರ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ? ಬೆಸ್ಟ್ ಕ್ವಶನ್ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ದ ಯೂನಿಟ್ ಫಾರ್ ದಿ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ? ವಿದ್ಯುತ್ ಶಕ್ತಿಯ ಪ್ರಮಾಣಕ್ಕಾಗಿ ಯಾವ ಯೂನಿಟನ್ನು ಬಳಸ್ತೀವಿ, ಯಾವುದರಲ್ಲಿ ಹೇಳ್ತೀವಿ ಅಂತ. ಒಂದು ಏನನ್ನು ಅಳತೆ ಮಾಡಬೇಕಾದ್ರೆ ಅದಕ್ಕೊಂದು ಯೂನಿಟ್ಸ್ ಅಂತ ಇದ್ದೇ ಇರುತ್ತಲ್ಲ, ಅಂಥ ಒಂದು ಯೂನಿಟ್ಸ್ ಯಾವುದು ಹಾಗಾದರೆ ನಮ್ಮ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿಗೆ ಅಂತ ನೋಡಬೇಕು. ಇಲ್ಲಿ 4 ಆಪ್ಷನ್ ಇದೆ. ಮೋ ಅಂತ ಒಂದಿದೆ, ಕೂಲಂಬ್ ಇದೆ, ವೋಲ್ಟ್ ಪರ್ ಸೆಕೆಂಡ್ ಇದೆ, ಆ್ಯಂಪಿಯರ್ ಇದೆ. ಸೊ ನಿಮಗೆ ಇಲ್ಲಿ ಇರ್ತಕ್ಕಂಥ 4 ಯೂನಿಟ್ಗಳು ಎಲ್ಲೆಲ್ಲಿ ಹೇಗೆ ಬಳಕೆ ಆಗುತ್ತೆ ಅನ್ನೋದನ್ನು ಗೊತ್ತಿದೆ ಅಂದ್ಕೊಳ್ತೀನಿ. ಸೊ ಹಾಗಾದರೆ ರೈಟ್ ಆನ್ಸರ್ ಈಸ್ ಬಿ ಅಂತ ಹೇಳ್ತೀವಿ. ಕೂಲಂಬಲ್ಲಿ ಹೇಳ್ತೀವಿ ನಾವು ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿನನ್ನು ಕೂಲಂಬಲ್ಲಿ ಅಳತೆ ಮಾಡ್ತೀವಿ. ಸೊ ದ ಆನ್ಸರ್ ಈಸ್ ಬಿ ಅಂತ ಹೇಳ್ತದೆ. ಆನ್ಸರ್ ಇಸ್ ಬಿ. ಕೂಲಂಬ್ ಇಸ್ ದ ರೈಟ್ ಆನ್ಸರ್. ಸರಿ, ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 105ನೇ ಕ್ವಶನ್ಗೆ, ವಾಟ್ ಈಸ್ ದ ನೇಮ್ ಆಫ್ ದ ಸೋಲ್ಡರಿಂಗ್ ಮೆಥಡ್? ಇಲ್ಲಿ ಏನು ನಮ್ಮ ಕಣ್ಣು ಮುಂದೆ ಒಂದು ಪಿಕ್ಚರ್ ಇದೆ, ಚಿತ್ರ ಇದೆ, ಅದು ಯಾವ ಥರದ ಯಾವ ವಿಧಾನದ ಸೋಲ್ಡರಿಂಗ್ ಅಂತ ಹೇಳಬೇಕು. ನೇಮ್ ಆಫ್ ದಿ ಸೋಲ್ಡರಿಂಗ್ ಮೆಥಡ್ ಅಂತ. ಆಲ್ರೆಡಿ ನಿಮಗೆ ಸೋಲ್ಡರಿಂಗ್ ಮೆಥಡ್ಸ್ ಬಗ್ಗೆ ಗೊತ್ತಿದೆ. ಡಿಪ್ ಸೋಲ್ಡರಿಂಗ್, ಸೋಲ್ಡರಿಂಗ್ ಐರನ್, ಸೋಲ್ಡರಿಂಗ್ ಗನ್, ಹಾಗೆಯೇ ಸೋಲ್ಡರಿಂಗ್ ವಿತ್ ಫ್ಲೇಮ್ ಅಂತ ಗೊತ್ತಿದೆ. ಕಣ್ಣು ಮುಂದೆ ಕಾಣ್ತಕ್ಕಂಥದ್ದು ನೋ ಡೌಟ್ ಎಟ್ ಆಲ್. ಇಟ್ ಈಸ್ ದ ಆನ್ಸರ್ ಈಸ್ ಸಿ, ಸೋಲ್ಡರಿಂಗ್ ಗನ್ ಅಂತ ಹೇಳ್ತೀವಿ. ಸೋಲ್ಡರಿಂಗ್ ಗನ್ ಇಸ್ ದ ರೈಟ್ ಆನ್ಸರ್. ಆನ್ಸರ್ ಇಸ್ ಸಿ, ಸೋಲ್ಡರಿಂಗ್ ಗನ್. ಸೊ ನಿಮ್ಗೆ ಯಾವುದೇ ಥರದ ಅನುಮಾನ ಇಲ್ಲ ಇದರಲ್ಲಿ. ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 106. ವಾಟ್ ಫಾರ್ಮುಲಾ ಈಸ್ ಯೂಸ್ ಟು ಫೈಂಡ್ ಎಲೆಕ್ಟ್ರೋಮೋಟಿವ್ ಫೋರ್ಸ್? EMF ಅಂತ ಶಾರ್ಟಾಗಿ ಏನು ಹೇಳ್ತೀವಿ ಅದು. ವಾಟ್ ಫಾರ್ಮುಲಾ, ಯಾವ ಫಾರ್ಮುಲಾದಿಂದ ಎಲೆಕ್ಟ್ರೋಮೋಟಿವ್ ಫೋರ್ಸನ್ನು ನಾವು ಕಂಡುಹಿಡಿತೀವಿ ಅಂತ ಹೇಳೋದಾದರೆ ಇಲ್ಲಿ 4 ಆಪ್ಷನ್ಸ್ಗಳಿದ್ದಾವೆ. ಆ 4 ಆಪ್ಷನ್ಸಲ್ಲಿ ಮೊದಲನೇದು ಹೇಳ್ತದೆ EMF ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೈನಸ್ ವೋಲ್ಟೇಜ್ ಡ್ರಾಪ್ ಅಂತ ಹೇಳುತ್ತೆ. ಅಂದರೆ EMFನ ನಾವು ತೊಗೋಬೇಕು ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸಲ್ಲಿ ವೋಲ್ಟೇಜ್ ಡ್ರಾಪನ್ನು ಲೆಸ್ ಮಾಡಿದರೆ ಅಲ್ಲಿ EMF ಸಿಗುತ್ತೆ ಅಂತ ಅದರ ಅರ್ಥ. ಮತ್ತೊಂದು EMF ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಪ್ಲಸ್ ವೋಲ್ಟೇಜ್ ಡ್ರಾಪ್ ಅಂತ ಹೇಳ್ತೇವೆ. ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮತ್ತು ವೋಲ್ಟೇಜ್ ಡ್ರಾಪ್ನ ಎರಡನ್ನು ಕೂಡಿದರೆ ಬರ್ತಕ್ಕಂಥದ್ದು EMF ಅಂತ ಹೇಳುತ್ತೆ. ಮತ್ತೊಂದು ಈ ಆಪ್ಷನ್ ಏನು ಹೇಳುತ್ತೆ, EMF ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಪ್ಲಸ್ ವೋಲ್ಟೇಜ್ ಡ್ರಾಪ್ ಡಿವೈಡೆಡ್ ಬೈ 2 ಅಂತ ಕೂಡ ಹೇಳ್ತದೆ. ಮತ್ತೊಂದು EMF ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಪ್ಲಸ್ 2 ಇಂಟು ವೋಲ್ಟೇಜ್ ಡ್ರಾಪ್ ಅಂತ. ಹೀಗೆಲ್ಲ 4 ಆಪ್ಷನ್ಸ್ಗಳಿದ್ದಾವೆ. ಹಾಗಾದರೆ ರೈಟ್ ಅಂದರೆ ಏನು ಅಂತ ನಿಮಗೆ ಗೊತ್ತಿದೆ ಇಲ್ಲಿ. ಸೊ ಈಗ ಆಲ್ರೆಡಿ ನಾವು EMF ಅಂದರೆ ಬಿ ಇಸ್ ದ ರೈಟ್ ಆನ್ಸರ್. EMF ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಪ್ಲಸ್ ವೋಲ್ಟೇಜ್ ಡ್ರಾಪ್ ಅಂತ. ಅಂದರೆ ನಮಗೆ ಗೊತ್ತಿದೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯಾವುದು, EMF ಯಾವುದು ಅನ್ನೋದು ಗೊತ್ತಿರಬೇಕು. ಸೊ ನೋಡಿ, ಸೆಲ್ನ ಟರ್ಮಿನಲ್ ವೋಲ್ಟೇಜ್ನ ಒಂದು ಸೆಲ್ ತೊಗೊಂಡಾದ್ರೂ ವೋಲ್ಟೇಜನ್ನು ಚೆಕ್ ಮಾಡ್ತಾರಲ್ಲ, ದಟ್ ಈಸ್ EMF ಅಂತ ಅರ್ಥ. ಅದೇ ಸೆಲ್ಗೆ ಯಾವುದಾದ್ರೂ ಒಂದು ಲೋಡನ್ನು ಹಾಕಿದಾಗ ಚೆಕ್ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ವೋಲ್ಟೇಜ್, ಅದನ್ನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಇನ್ನು ವೋಲ್ಟೇಜ್ ಡ್ರಾಪ್ ಅಂದರೆ ಫಾರ್ ಎಕ್ಸಾಂಪಲ್ ನಾವು ನಿಮ್ಗೊಂದು ಸಿಂಪಲ್ ಸರ್ಕ್ಯೂಟನ್ನು ಬರಿಬೋದು. ಇಲ್ಲಿ ಇದು ಬ್ಯಾಟ್ರಿ ಇದು. ಸೊ ಈ ಬ್ಯಾಟ್ರಿಗೆ ನಾನೇನು ಮಾಡ್ತೀನಿ, ಇಲ್ಲಿ ವೋಲ್ಟ್ ಮೀಟ್ರನ್ನು ಕನೆಕ್ಟ್ ಮಾಡಿರ್ತೀನಿ, ಇಲ್ಲಿ ಒಂದು ರೆಸಿಸ್ಟೆನ್ಸನ್ನು ಹಾಕಿರ್ತೀನಿ ನೋಡಿ. ಸೊ ಇಲ್ಲಿ ರೆಸಿಸ್ಟೆನ್ಸನ್ನು ಇನ್ನು ನಾನು ಓಪನ್ ಸರ್ಕ್ಯೂಟಲ್ಲಿದೆ ಅಂತ ಹೇಳಿದಾಗ ಈ ವೋಲ್ಟ್ ಮೀಟ್ರ್ ತೋರಿಸ್ತಕ್ಕಂಥದ್ದು ಏನಿದೆ EMF ಆಗಿರ್ತದೆ. ಯಾವಾಗ ಇದು ಕ್ಲೋಸ್ ಆಗುತ್ತೆ ಸರ್ಕ್ಯೂಟ್ ಆವಾಗ ತೋರಿಸ್ತಕ್ಕಂಥದ್ದು ಏನಾಗಿರ್ತದೆ, ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗಿರ್ತದೆ. ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗಿಂತ EMF ಯಾವಾಗಲೂ ಬಿಗ್ಗರ್ ವ್ಯಾಲ್ಯೂನಲ್ಲಿ ಇರುತ್ತೆ ಅನ್ನೋದನ್ನು ನಾವು ನೆನಪಿಟ್ಕೋಬೇಕಾಗತ್ತೆ ಇಲ್ಲಿ. ಹಾಗೆ ವೋಲ್ಟೇಜ್ ಡ್ರಾಪ್ ಅನ್ನೋದು ಡ್ಯೂ ಟು ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಸೆಲ್ ಅಂತ ಹೇಳ್ತೀವಿ. ಆ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಸೆಲ್ನಲ್ಲಿ ಸಮ್ ಅಮೌಂಟ್ ಆಫ್ ವೋಲ್ಟೇಜ್ ಡ್ರಾಪ್ ಔಟ್ ಆಗೋದ್ರಿಂದ ಸಾಮಾನ್ಯವಾಗಿ ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸು ಕಡಿಮೆ ತೋರಿಸುತ್ತೆ. EMFಗಿಂತ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಡಿಮೆ ಆಗೋದಕ್ಕೆ ರೀಸನ್ನೇ ಅದು ಈ ಸೆಲ್ನ ಇಂಟರ್ನಲ್ ರೆಸಿಸ್ಟೆನ್ಸಲ್ಲಿ ಏನು ಸಮ್ ವೋಲ್ಟೇಜ್ ಡ್ರಾಪ್ ಆಗುತ್ತೆ ಕ್ಲೋಸ್ಡ್ ಲೂಪ್ ಸರ್ಕ್ಯೂಟಲ್ಲಿ, ಅದು ಕಾರಣ ಅಂತ. ಸೊ ಇದು ಆನ್ಸರು. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹಾಗಾದರೆ 107ನೇ ಕ್ವಶನ್ ಏನು ಹೇಳುತ್ತೆ, ವಾಟ್ ಈಸ್ ದ ಕರೆಂಟ್ ರೇಟಿಂಗ್ ಫ್ಯಾಕ್ಟರ್ ಫಾರ್ ಕ್ಲೋಸ್ ಆಕ್ಸಿಸ್ ಕರೆಂಟ್ ಪ್ರೊಟೆಕ್ಷನ್ ಆಫ್ ದಿ ಕೇಬಲ್? ಆಲ್ರೆಡಿ ನಮಗಿದು ಗೊತ್ತಿದೆ. ಸೊ 0.81 ಅನ್ನೋದು ಕೋಯರ್ಸ್ ಎಕ್ಸೆಸ್ ಕರೆಂಟ್ ಪ್ರೊಟೆಕ್ಷನಿಗೆ ಬರ್ತದೆ. ಹಾಗೆ 0.92 ಅಲ್ಲ ಇದು, ಹಾಗೆ
1.23 ಇದೆ ಸಿ ಆಪ್ಷನ್ನು, ಡಿ ಆಪ್ಷನ್ 1.5 ಇದೆ. ಸೊ ನಮಗೆಲ್ಲ ಗೊತ್ತಿದೆ ಇದರ ಆನ್ಸರ್ ಬಂದ್ಬಿಟ್ಟು ಏನು, ದ ಆನ್ಸರ್ ಈಸ್ ಸಿ 1.23 ಅಂದರೆ ಕ್ಲೋಸ್ ಎಕ್ಸೆಸ್ ಕರೆಂಟ್ ಪ್ರೊಟೆಕ್ಷನ್. ಏನು HRC ಫ್ಯೂಸು MCB ಅಂತ ಏನು ಹೇಳಿದ್ವಿ, ಇವುಗಳು ಬಂದು ಎಕ್ಸಾಂಪಲ್ ಆಫ್ ಕ್ಲೋಸ್ ಎಕ್ಸೆಸ್ ಕರೆಂಟಿಗೆ ಬರ್ತದೆ. ಹಾಗೆ ರಿವೈರಬಲ್ ಫ್ಯೂಸ್ ಏನು ಬರ್ತದೆ ಅದು ಕೋಯರ್ಸ್ ಎಕ್ಸೆಸ್ ಕರೆಂಟ್ ಪ್ರೊಟೆಕ್ಷನಲ್ಲಿ ಬರ್ತದೆ ಅಂತ ಗೊತ್ತಿದೆ ನಮಗೆ. ಸೊ ಆನ್ಸರ್ ಈಸ್ ಸಿ ಅಂತ ಹೇಳ್ತೀವಿ. 1.23 ಈಸ್ ದ ರೈಟ್ ಆನ್ಸರ್. ಸರಿ, ಹಾಗಾದರೆ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 108ನೇ ಕ್ವಶನು, ವಾಟ್ ಈಸ್ ದ ಡಿಸಡ್ವಾಂಟೇಜ್ ಆಫ್ ಸಾಲಿಡ್ ಕಂಡಕ್ಟರ್ ಕಂಪೇರ್ ಟು ಸ್ಟ್ರ್ಯಾಂಡೆಡ್ ಕಂಡಕ್ಟರ್ಸ್? ಆವಾಗಲೇ ಒಂದು ಕ್ವಶನ್ ಬಂದಿತ್ತು ಇದಕ್ಕೆ ರಿಲೇಟೆಡ್ ಅಲ್ಲಿ ಅಲ್ವಾ. ಸೊ ಈಗ ಅದರ ಸಮ್ ಟ್ವಿಸ್ಟಿಂಗ್ ಕ್ವಶನ್ ಇದೆ ಅಷ್ಟೇ. ಡಿಸ್ಅಡ್ವಾಂಟೇಜ್ ಆಫ್ ದಿ ಸಾಲಿಡ್ ಕಂಡಕ್ಟರ್ ಕಂಪೇರ್ ಟು ಸ್ಟ್ಯಾಂಡರ್ಡ್ ಕಂಡಕ್ಟರ್. ಏನಪ್ಪ ಡಿಸ್ಅಡ್ವಾಂಟೇಜ್ ಹಂಗಾರೆ ಅಂಥದ್ದು ಸಾಲಿಡ್ ಕಂಡಕ್ಟರ್ನಲ್ಲಿ ಈ ಸ್ಟ್ಯಾಂಡರ್ಡ್ ಕಂಡಕ್ಟರ್ಗೆ ಕಂಪೇರ್ ಮಾಡಿದಾಗ ಅಂತ ಅನ್ನೋದಾದರೆ, 4 ಆಪ್ಷನ್ನಲ್ಲಿ ಲೆಸ್ ರಿಜಿಡಿಟಿ ಅಂತ ಹೇಳ್ತದೆ, ಲೆಸ್ ಫ್ಲೆಕ್ಸಿಬಿಲಿಟಿ ಅನ್ನತ್ತೆ, ಲೋ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತದೆ, ಹಾಗೆ ಲೋ ಮೆಕ್ಯಾನಿಕಲ್ ಸ್ಟ್ರೆಂತ್ ಅಂತ ಹೇಳ್ತದೆ. ಆಲ್ರೆಡಿ ನಮಗೆ ಆನ್ಸರ್ ಗೊತ್ತಿದೆ, ಇಲ್ಲಿ ಲೆಸ್ ಫ್ಲೆಕ್ಸಿಬಿಲಿಟಿ, ಅಲ್ಲಿ ಮೋರ್ ಫ್ಲೆಕ್ಸಿಬಿಲಿಟಿ ಇತ್ತು ಅಂತ ಹೇಳಿದ್ವಿ. ಸ್ಟ್ಯಾಂಡರ್ಡ್ ಕಂಡಕ್ಟರ್ನಲ್ಲಿ ಮೋರ್ ಫ್ಲೆಕ್ಸಿಬಿಲಿಟಿ ಇದೆ, ಅದೇ ಅಡ್ವಾಂಟೇಜ್ ಅಂತ ಹೇಳಿದ್ವಿ. ಏನು ಈ ಸಾಲಿಡ್ ಕಂಡಕ್ಟರ್ನಲ್ಲಿ ಲೆಸ್ ಫ್ಲೆಕ್ಸಿಬಿಲಿಟಿ ಇದೆ, ಇದೇ ಇದಕ್ಕೆ ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಆನ್ಸರ್ ಈಸ್ ಬಿ ಅಂತ ಹೇಳಿದರೆ ರೈಟ್ ಆನ್ಸರ್ ಆಗಿದೆ, ಲೆಸ್ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತೀವಿ. ಬನ್ನಿ ಹಾಗಾದರೆ ನೆಕ್ಸ್ಟ್ 109ನೇ ಕ್ವಶನ್ ನೋಡೋಣ. ವಾಟ್ ಈಸ್ ದ ನೇಮ್ ಆಫ್ ದ ಸೋಲ್ಡರಿಂಗ್ ಮೆಥಡ್? ಈ ಚಿತ್ರದಲ್ಲಿ ಏನು ಕಾಣ್ತಾ ಇದೆ, ಈ ಚಿತ್ರ ಯಾವ ಮೆಥಡ್ ಆಫ್ ಸೋಲ್ಡರಿಂಗ್ ಅಂತೇಳಿ ಹೇಳಬೇಕು. ಇಲ್ಲಿ ನಾವು ನಿಮ್ಗೆ ಆಲ್ರೆಡಿ ಈ ಚಿತ್ರ ನೋಡ್ತಿದ್ದಂಗೆ ಆನ್ಸರ್ ಕೂಡ ಗೊತ್ತಾಗಿದೆ ಅಂದ್ಕೊತೀನಿ. ಡಿಪ್ ಸೋಲ್ಡರಿಂಗ್, ಸೋಲ್ಡರಿಂಗ್ ವಿತ್ ಬ್ಲೋ ಲ್ಯಾಂಪ್, ಸೋಲ್ಡರಿಂಗ್ ವಿತ್ ಸೋಲ್ಡರಿಂಗ್ ಗನ್, ಟೆಂಪ್ರೇಚರ್ ಕಂಟ್ರೋಲ್ ಸೋಲ್ಡರಿಂಗ್ ಅಂತ ಬರ್ತದೆ. ಸೊ ನೋ ಡೌಟ್ ಎಟ್ ಆಲ್ ಡಿ ಅಂತ ಏನಿದೆ ಅದೇ ನಮ್ಮ ರೈಟ್ ಆನ್ಸರು. ಟೆಂಪರೇಚರ್ ಕಂಟ್ರೋಲ್ ಸೋಲ್ಡರಿಂಗ್, ಕಂಟ್ರೋಲ್ಡ್ ಸೋಲ್ಡರಿಂಗ್ ಅಂತ ಹೇಳ್ತೀವಿ. ಸೊ ಟೆಂಪರೇಚರ್ ಕಂಟ್ರೋಲಿಂಗ್ ಸೋಲ್ಡರ್ ಅಂದ್ರೆ ಏನಪ್ಪ ಅಂದರೆ ಈ ಸ್ಮಾಲ್ ಕಾಂಪೊನೆಂಟ್ಗಳು ಏನು ಬರ್ತವೆ PCBಯಲ್ಲಿ ಅದನ್ನು ಸೋಲ್ಡರಿಂಗ್ ಮಾಡೋದಕ್ಕೆ ಬಳಸ್ತಕ್ಕಂಥ ಮೆಥಡ್ ಆಗಿದೆ ಇದು. ಏನು ಟೆಂಪರೇಚರ್ ಕಂಟ್ರೋಲ್ಡ್ ಸೋಲ್ಡರ್ನ ಬಳಸಿ ನಾವು ಸ್ಮಾಲ್ ಕಾಂಪೊನೆಂಟ್ಸ್ಗಳನ್ನು PCBನಲ್ಲಿ ಸೋಲ್ಡರ್ ಮಾಡೋದಕ್ಕೆ ಬಳಸ್ತೀವಿ. ಈ ಮೊಬೈಲಲ್ಲಿ ಏನಾದರೂ ಸೋಲ್ಡರಿಂಗ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಮೊಬೈಲ್ ಮದರ್ ಬೋರ್ಡ್ ಅಥವಾ ಕಂಪ್ಯೂಟರ್ ಮದರ್ ಬೋರ್ಡ್ಗಳಲ್ಲಿ ಈ ವೆರಿ ಸ್ಮಾಲ್ ಕಾಂಪೊನೆಂಟ್ಗಳನ್ನು ಸೋಲ್ಡರಿಂಗ್ ಮಾಡೋಂಥ ಸಂದರ್ಭದಲ್ಲಿ ಬೇಕಾಗ್ತಕ್ಕಂಥದ್ದು ಇದು ಟೆಂಪರೇಚರ್ ಕಂಟ್ರೋಲ್ಡ್ ಸೋಲ್ಡರಿಂಗ್ ಐರನ್ ಅಂತ ಹೇಳ್ತೀವಿ. ನೀವು ಆಲ್ಮೋಸ್ಟ್ ಮೊಬೈಲ್ ರಿಪೇರಿ ಮಾಡೋರ ಹತ್ರ, TV ರಿಪೇರಿ ಮಾಡೋರ ಹತ್ರ ಸಾಮಾನ್ಯ ಈ ಥರದ್ದನ್ನು ನೋಡಬಹುದಾಗಿದೆ. ಹಾಗೆ ನಮ್ಮಲ್ಲೂ ಕೂಡ ಲ್ಯಾಬಲ್ಲಿ ಇದು ಅವೈಲೇಬಲ್ ಇದೆ ಅಂತ ಹೇಳ್ತೀವಿ. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 110ನೇ ಕ್ವಶನ್ ಏನಿದೆ ಅಂತ. ಸೊ ಆನ್ಸರ್ ಡಿ ಅನ್ನೋದನ್ನು ನಾವಿಲ್ಲಿ ಕನ್ಫರ್ಮ್ ಮಾಡ್ತೀನಿ. ನೆಕ್ಸ್ಟ್ 110ನೇ ಕ್ವಶನ್, ವಾಟ್ ಈಸ್ ದ ಕಾಸ್ ಫಾರ್ ಕೋಲ್ಡ್ ಸೋಲ್ಡರ್ ಡಿಫೆಕ್ಟ್ ಇನ್ ಸೋಲ್ಡರಿಂಗ್? ನೋಡಿ, ವಾಟ್ ಈಸ್ ದ ಕಾಸ್ ಫಾರ್ ಕೋಲ್ಡ್ ಸೋಲ್ಡರ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಕೋಲ್ಡ್ ಸೋಲ್ಡರ್ ಅಂತ ಹೇಳಿದರೆ ಅಲ್ಲಿ ಏನಾಗುತ್ತೆ, ಬೆಸುಗೆ ಹಾಕೊಳ್ಳಿ ಶೀತ ಬೆಸುಗೆ ದೋಷ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಅದನ್ನು ಪ್ಯೂರ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಟೆಕ್ನಿಕಲ್ ಸ್ವಲ್ಪ ಕಷ್ಟನೇ, ಇರಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅರ್ಥ ಆದರೆ ಸಾಕು ನಮಗೆ. ಇಲ್ಲಿ ಕ್ವಶನ್ನು ಆನ್ಸರ್ ಅರ್ಥ ಆಗಬೇಕು, ಅದೇ ಮುಖ್ಯ. ವಾಟ್ ಈಸ್ ದ ಕಾಸ್ ಫಾರ್ ಕೋಲ್ಡ್ ಸೋಲ್ಡರ್ ಡಿಫೆಕ್ಟ್ ಇನ್ ಸೋಲ್ಡರಿಂಗ್? 4 ಆಪ್ಷನ್ಸಲ್ಲಿ ಎಕ್ಸೆಸಿವ್ ಹೀಟಿಂಗ್ ಅಂತ ಒಂದಿದೆ, ಒಂದು ಇನ್ಸಫಿಷಿಯೆಂಟ್ ಹೀಟಿಂಗ್ ಇದೆ, ಮತ್ತೊಂದು ಇನ್ಕರೆಕ್ಟ್ ಯೂಸ್ ಆಫ್ ಸೋಲ್ಡರು, ಮತ್ತೊಂದು ಹೈ ವ್ಯಾಟೇಜ್ ಸೋಲ್ಡರಿಂಗ್ ಐರನ್ ಅಂತ ಇದೆ. ಇಲ್ಲಿ ಆನ್ಸರ್ ಬಂದು ಏನಪ್ಪ ಅಂತ ಹೇಳಿದ್ರೆ ಇನ್ಸಫಿಷಿಯೆಂಟ್ ಹೀಟಿಂಗ್ ಆದಾಗ ಈ ಒಂದು ಪ್ರಾಬ್ಲಮ್ ಬರುತ್ತೆ, ಈ ದೋಷ ಆಗುತ್ತೆ. ಏನದು ಕೋಲ್ಡ್ ಸೋಲ್ಡರ್ ಡಿಫೆಕ್ಟ್ ಆಗೋದು ಇನ್ಸಫಿಷಿಯೆಂಟ್ ಹೀಟ್ ಆದಾಗ. ಇನ್ಸಫಿಷಿಯೆಂಟ್ ಹೀಟ್ ಇದ್ದಾಗ ಏನಾಗುತ್ತೆ ಅಂದರೆ ಅದು ಸೋಲ್ಡರ್ ಸರಿಯಾಗಿ ಬೆಸುಗೆ ಆಗೋದಿಲ್ಲ. ಆವಾಗ ಏನಾಗುತ್ತೆ ಅಂದರೆ ಹಿಡಿದು ಹಿಂಗೆ ಕಿತ್ತರೆ ಅದು ಹಾಗೆ ಬಂದುಬಿಡುತ್ತೆ. ಆ ಥರದ್ದು ಸೋಲ್ಡರ್ ಪರ್ಫೆಕ್ಟ್ ಸೋಲ್ಡರಿಂಗ್ ಆಗೋದಿಲ್ಲ. ಸೊ ಇನ್ಸಫಿಷಿಯೆಂಟ್ ಹೀಟಿಂಗ್ ಇದ್ದಾಗ ಈ ಒಂದು ಪ್ರಾಬ್ಲಮ್ ಆಗ್ತಿರ್ತದೆ. ಸೊ ಹಾಗಾಗಿ ಆನ್ಸರ್ ಈಸ್ ಬಿ ಅಂತ ಹೇಳ್ತೀವಿ. ದಿಸ್ ಈಸ್ ದ ಇನ್ಸಫಿಷಿಯೆಂಟ್ ಹೀಟಿಂಗ್ ಅಂತ ಅರ್ಥ. ಬನ್ನಿ ಹಾಗಾದರೆ ನೆಕ್ಸ್ಟ್ 111ನೇ ಕ್ವಶನ್ಗೆ ಹೋಗೋಣ. ವಾಟ್ ಹ್ಯಾಪನ್ಸ್ ಟು ದ ವೋಲ್ಟ್ ಮೀಟರ್ ಇಫ್ ಇಟ್ ಈಸ್ ಕನೆಕ್ಟೆಡ್ ಆ್ಯಸ್ ಎನ್ ಅಮ್ಮೀಟರ್? ಸೊ ಸಾಮಾನ್ಯವಾಗಿ ನಮಗೆ ವೋಲ್ಟ್ ಮೀಟರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಆ್ಯಂಡ್ ಅಮ್ಮೀಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಗೊತ್ತಿದೆ. ಮೀಟರ್ನ ಯಾವಾಗಲೂ ಸೀರೀಸಲ್ಲೇ ಕನೆಕ್ಟ್ ಮಾಡಬೇಕು, ಆಗಲೇ ವೋಲ್ಟ್ ಮೀಟರ್ನ ಯಾವಾಗಲೂ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು ಅಂತ. ಅದು ಸೋರ್ಸ್ಗಿರ್ಬೋದು ಅಥವಾ ಲೋಡ್ಗಿರ್ಬೋದು, ಪ್ಯಾರಲಲ್ ಆಗಿರುತ್ತೆ ವೋಲ್ಟ್ ಮೀಟ್ರ್ ಯಾವಾಗಲೂ. ಆದರೆ ಅದೇ ಅಮ್ಮೀಟರ್ ಲೋಡಲ್ಲಿ ಸೀರೀಸಲ್ಲಿ ಇರ್ತದೆ.
ಒಂದು ವೇಳೆ ಇದು ಚೇಂಜ್ ಮಾಡಿಬಿಟ್ರೆ ವೋಲ್ಟ್ ಮೀಟ್ರನ್ನ ಅಮ್ಮೀಟ್ರ್ ಥರ ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ ಏನಾಗಬಹುದು, ವಾಟ್ ಹ್ಯಾಪನ್ಸ್ ಟು ದ ವೋಲ್ಟ್ ಮೀಟರ್ ಇಫ್ ಇಟ್ ಈಸ್ ಕನೆಕ್ಟೆಡ್ ಆ್ಯಸ್ ಆ್ಯನ್ ಅಮ್ಮೀಟರ್ ಅಂತೇಳಿ ಕ್ವಶನ್ ಇದೆ. ಸರಿ, ಆಪ್ಷನ್ಸ್ಗಳಲ್ಲಿ ಏನಿದೆ, ಲೋ ರೀಡಿಂಗ್, ನೋ ಡಿಫ್ಲೆಕ್ಷನ್, ಮೀಟರ್ ಬರ್ನ್ಸ್ ಔಟ್, ಓವರ್ ಶೂಟ್ ಡಿಫ್ಲೆಕ್ಷನ್ ಅಂತ ಈಗ 4 ಆಪ್ಷನ್ ಇದೆ. ಸೊ ಹಾಗಾದರೆ ರೈಟ್ ಆನ್ಸರ್ ಯಾವುದು? ಲೋ ರೀಡಿಂಗ್ ಅಂತ ಹೇಳ್ತೀವಿ. ಎಸ್, ನಾವು ಆ ರೀತಿ ಮಾಡಿದರೆ ಲೋ ರೀಡಿಂಗ್ ಆಗುತ್ತೆ. ಆದರೆ ಹೈ ರೇಟಿಂಗ್ಸಲ್ಲಿ ಇದನ್ನು ಮಾಡಿದರೆ ಒಂದೊಂದು ಸಂದರ್ಭದಲ್ಲಿ ಇನ್ಸ್ಟ್ರೂಮೆಂಟ್ಗಳು ಕೂಡ ಹಾಳಾಗ್ತವೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ವೋಲ್ಟ್ ಮೀಟ್ರನ್ನ ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಬೇಕು, ಅಮ್ಮೀಟ್ರನ್ನ ಸೀರೀಸಲ್ಲೇ ಕನೆಕ್ಟ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬಾರ್ದು ಅಂತ ಹೇಳ್ತೀವಿ. ದ ಆನ್ಸರ್ ಈಸ್ ಎ, ಲೋ ರೀಡಿಂಗ್ ತೋರಿಸುತ್ತೆ ಈ ಸಂದರ್ಭದಲ್ಲಿ ಅಂತ. ಬರ್ರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. 112ನೇ ಕ್ವಶನ್ ಏನಿದೆ, ವಿಚ್ ಈಸ್ ದ ಎಕ್ಸಾಂಪಲ್ ಫಾರ್ ಕೋರ್ಸ್ ಎಕ್ಸಸ್ ಕರೆಂಟ್ ಪ್ರೊಟೆಕ್ಷನ್ ಅಂತ ಹೇಳ್ತದೆ. ಕೋರ್ಸ್ ಎಕ್ಸಸ್ ಕರೆಂಟ್ ಪ್ರೊಟೆಕ್ಷನ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಅದಕ್ಕೆ ಆನ್ಸರು ಇಲ್ಲಿ MCB, MCCB, HRC ಫ್ಯೂಸು ಇವೆಲ್ಲ ಏನಿದಾವೆ ಇವೆಲ್ಲ ಕ್ಲೋಸ್ ಎಕ್ಸಸ್ ಕರೆಂಟ್ ಪ್ರೊಟೆಕ್ಷನ್ಗೆ ಎಕ್ಸಾಂಪಲ್. ಆದರೆ ದ ರಿವೈರಬಲ್ ಟೈಪ್ ಫ್ಯೂಸ್ ಇದೆಯಲ್ಲ, ಇದು ನಮಗೆ ಕೋರ್ಸ್ ಎಕ್ಸಸ್ ಕರೆಂಟ್ ಪ್ರೊಟೆಕ್ಷನ್ಗೆ ಎಕ್ಸಾಂಪಲ್ ಅಂತ ಹೇಳೋದು. ಸೊ ಹಾಗಾಗಿ ಆನ್ಸರ್ ಇಸ್ ಡಿ, ರಿವೈರಬಲ್ ಟೈಪ್ ಫ್ಯೂಸ್ ಯೂನಿಟ್ ಅಂತ ಹೇಳ್ತೀವಿ. ಸರಿ, ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 113ನೇ ಕ್ವಶನು, ವಿಚ್ ಕಂಡಕ್ಟರ್ಸ್ ಆರ್ ಯೂಸ್ಡ್ ಫಾರ್ ಡಿಸ್ಟ್ರಿಬ್ಯೂಷನ್ ಲೈನ್ಸ್? ನೋಡಿ, ಡಿಸ್ಟ್ರಿಬ್ಯೂಷನ್ ಲೈನಲ್ಲಿ ನಾವು ಏನು ನಿಮ್ಮ ಹೊರಗಡೆ ನೀವು ನೋಡ್ತೀರ ಸರ್ವಿಸ್ ಲೈನ್ಗಳನ್ನು KEBನವ್ರು ಎಳೆದಿರ್ತಾರೆ ನೋಡಿ, ಆ ಲೈನ್ಗಳು ಸರ್ವಿಸ್ ಲೈನ್ಗಳು, LT ಲೈನು, HT ಲೈನ್ ಅಂತ ಹೇಳ್ತಿರಲ್ಲ, ಅದು ಡಿಸ್ಟ್ರಿಬ್ಯೂಷನ್ ಲೈನ್ಗಳು ಅಂತ ಅಂದ್ರೆ ಅದೇನೆ. ಸೊ ಆ ಡಿಸ್ಟ್ರಿಬ್ಯೂಷನ್ ಲೈನ್ಸ್ ಅಂತ ಏನಂತ ಹೇಳ್ತೀವಿ, KEB ಅವ್ರ ಲೈನ್ಗಳು. ಅಲ್ಲಿ ನಾವು ಯಾವ ಥರದ ಕಂಡಕ್ಟರ್ನ ನಾವು ಬಳಸ್ತೀವಿ, ಉಪಯೋಗಿಸ್ತೀವಿ ಅಂತ. ಇನ್ಸುಲೇಟೆಡ್ ಕಂಡಕ್ಟರ್ಸ್ ಅಂತ ಬರುತ್ತೆ, ಇನ್ಸುಲೇಟೆಡ್ ಸಾಲಿಡ್ ಕಂಡಕ್ಟರ್ಸ್ ಅಂತ ಬರ್ತದೆ, ಬೇರ್ ಕಂಡಕ್ಟರ್ಸ್ ಅಂತ ಬರ್ತದೆ, 2 ಕೋರ್ ಕೇಬಲ್ ಅಂತ ಬರ್ತದೆ. ಸಾಮಾನ್ಯವಾಗಿ ನೀವು ನೋಡಿರ್ತಕ್ಕಂಥದ್ದು ಯಾವುದಿದೆ ಇಲ್ಲಿ, ಸಿ, ಬೇರ್ ಕಂಡಕ್ಟರ್ಸ್ಗಳನ್ನು ನಾವು ಈ ಡಿಸ್ಟ್ರಿಬ್ಯೂಷನ್ ಲೈನ್ಸಲ್ಲಿ ನೋಡ್ತೀವಿ. ಹಾಗಾಗಿ ಆನ್ಸರ್ ಈಸ್ ಸಿ, ಬೇರ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಮತ್ತು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 114ನೇ ಕ್ವಶನ್ನು, ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ದೇರ್ ಇನ್ ದ ಥರ್ಡ್ ಸೆಲ್ ಆಫ್ ದ ಕಾಪರ್ ಆಟಮ್? ಆಟಮಿಕ್ ಸ್ಟ್ರಕ್ಚರ್ ಆಫ್ ಕಾಪರಲ್ಲಿ ನಾವು ನೋಡಿದಾಗ 3ನೇ ಸೆಲ್, ಆ ಥರ್ಡ್ ಸೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳಿರ್ತವೆ ಅನ್ನೋದನ್ನು ನಾವು ಈ ಕ್ವಶನಲ್ಲಿ ನೋಡಬೇಕು. ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ದೇರ್ ಇನ್ ದ ಥರ್ಡ್ ಸೆಲ್ ಆಫ್ ದಿ ಕಾಪರ್ ಆಟಮ್? ಸೊ ಹಾಗಾದರೆ ಎಷ್ಟಿರುತ್ತೆ? ನಮಗೆ ಗೊತ್ತಿದೆ, 1ನೇ ಸೆಲ್ಲಲ್ಲಿ 2 ಇದ್ದರೆ, 2ನೇ ಸೆಲ್ಲಲ್ಲಿ 8 ಇರುತ್ತೆ, 3ನೇ ಸೆಲ್ಲಲ್ಲಿ 18 ಇರುತ್ತೆ. ಸೊ ಆನ್ಸರ್ ಈಸ್ ಸಿ, 18 ಅಂತ ಹೇಳ್ತೀವಿ. ಸೊ ಆನ್ಸರ್ ಈಸ್ ಸಿ, 18 ಈಸ್ ದ ರೈಟ್ ಆನ್ಸರ್. ಟೋಟಲ್ ಎಷ್ಟು ಇರ್ತವೆ ಅದರಲ್ಲಿ? ಕಾಪರಲ್ಲಿ 29 ಇರುತ್ತೆ. ಫಸ್ಟ್ ಸೆಲ್ಲಲ್ಲಿ 2, 2ನೇ ಸೆಲ್ಲಲ್ಲಿ 8 ಆದರೆ 3ನೇ ಸೆಲ್ಲಲ್ಲಿ 18. ಟೋಟಲ್ ಎಷ್ಟಾಯಿತು? 28 ಆಯಿತು. ಲಾಸ್ಟ್ ಸೆಲ್ಲಲ್ಲಿ 1 ಇರುತ್ತೆ. ಇದನ್ನೇ ನಾವು ಫ್ರೀ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ ಅಂತ ಕೂಡ ಈ ಹಿಂದೆ ಡಿಸ್ಕಷನ್ ಮಾಡಿದ್ವಿ. ಸೊ ಕಾಮನ್ 115ನೇ ಕ್ವಶನನ್ನು ನೋಡೋಣ. ವಿಚ್ ಈಸ್ ದ ಸೆಮಿಕಂಡಕ್ಟರ್ ಮೆಟೀರಿಯಲ್? ಸೆಮಿಕಂಡಕ್ಟರ್ ಮೆಟೀರಿಯಲ್ ಅಂದರೆ ಏನು ಅಂತ ನಿಮಗೆ ಗೊತ್ತು. ಸೊ ಅಂಥ ಸೆಮಿಕಂಡಕ್ಟರ್ ಮೆಟೀರಿಯಲ್ ಅಂದರೆ ಯಾವುದು? ನೋ ಡೌಟ್ ಎಟ್ ಆಲ್, ಯುರೇಕಾನ ಅಲ್ಲ, ಎಬೋನೈಟ್ ಅಲ್ಲ, ಮ್ಯಾಂಗನೀನ್ ಅದು ಕೂಡ ಅಲ್ಲ ಅಂತ ಗೊತ್ತು. ದ ಓನ್ಲಿ ಜರ್ಮೇನಿಯಮ್ ಆ್ಯಂಡ್ ಸಿಲ್ವರ್ ಅಂತ ಏನು ಬರ್ತವೆ ಇವುಗಳು ಸೆಮಿಕಂಡಕ್ಟಿಂಗ್ ಮೆಟೀರಿಯಲ್ ಅಂತ ನಿಮಗೂ ಗೊತ್ತಿರೋ ಅಂಥದ್ದಲ್ವ. ಸೊ ಆನ್ಸರ್ ಈಸ್ ಡಿ, ಜರ್ಮೇನಿಯಮ್ ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ದಿಸ್ ಈಸ್ ದ ಆನ್ಸರ್. ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. 116ರಲ್ಲಿ, ವಾಟ್ ಈಸ್ ದ ಇಂಡಿಕೇಶನ್ ಆಫ್ ನಿಯಾನ್ ಪೊಲ್ಯಾರಿಟಿ ಇಂಡಿಕೇಟರ್ ಯೂಸ್ಡ್ ಫಾರ್ ಚೆಕಿಂಗ್ AC ಸಪ್ಲೈ? ನೋಡಿ, ಒಂದು ನಿಯಾನ್ ಪೊಲ್ಯಾರಿಟಿ ಇಂಡಿಕೇಟರ್ ಅಂತ ಒಂದು ಟೂಲ್ ಬರುತ್ತೆ, ನಮಗೆ ಟೆಸ್ಟರ್ ಅದು. ಸೊ ಆ ಟೆಸ್ಟರ್ನ ನಾವು ಏನಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ ಪೊಲ್ಯಾರಿಟಿ ಟೆಸ್ಟಿಗೋಸ್ಕರನೇ ಬಳಸ್ತೀವಿ. ಸೊ ಇದರಿಂದ ಈ ಟೆಸ್ಟರ್ನಲ್ಲಿ ನಮಗೆ ನಾನು ಚೆಕ್ ಮಾಡ್ತಕ್ಕಂಥ ಸಪ್ಲೈ AC-ನ DC-ನ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸೊ ಇಲ್ಲಿ AC-ನನ್ನು ಚೆಕ್ ಮಾಡಿದಾಗ ಯಾವ ಥರದ ರಿಸಲ್ಟ್ ಬಂದರೆ ನೀವು AC ಅಂತ ಕನ್ಸಿಡರ್ ಮಾಡ್ತೀರಾ ಅಂತ 4 ಆಪ್ಷನನ್ನು ನೋಡೋಣ. ಫಸ್ಟ್ ಒನ್, ಬೋತ್ ಎಲೆಕ್ಟ್ರೋಡ್ಸ್ ವಿಲ್ ಗ್ಲೋ ಅಂತ ಹೇಳ್ತದೆ. ಎರಡನೇದು, ಓನ್ಲಿ 1 ಎಲೆಕ್ಟ್ರೋಡ್ ವಿಲ್ ಗ್ಲೋ ಅಂತ ಹೇಳ್ತದೆ. ಬೋತ್ ಎಲೆಕ್ಟ್ರೋಡ್ಸ್ ವಿಲ್ ಬಿ ಫ್ಲಿಕರಿಂಗ್ ಅಂತ ಹೇಳ್ತದೆ. ಫ್ಲಿಕರಿಂಗ್ ಅಂದರೆ ಪಕ್ಕ ಅಂತ ಬರ್ತದಲ್ಲ ಅದು.
ಒನ್ ಎಲೆಕ್ಟ್ರೋಡ್ ವಿಲ್ ಗ್ಲೋ ಆ್ಯಂಡ್ ಅನದರ್ ವಿಲ್ ಬಿ ಫ್ಲಿಕರಿಂಗ್ ಅಂತ ಹೇಳ್ತದೆ. ಅಲ್ಲಿ ಏನು ನಮ್ಮ ನಿಯಾನ್ ಪೊಲ್ಯಾರಿಟಿ ಟೆಸ್ಟರಲ್ಲಿ 2 ಲ್ಯಾಂಪ್ಗಳಿರ್ತವೆ. ಸೊ ಅದರಲ್ಲಿ ಒಂದು ಗ್ಲೋ ಆಗುತ್ತೆ, ಇನ್ನೊಂದು ಫ್ಲಿಕರಿಂಗ್ ಆಗುತ್ತೆ ಅಂತ ಹೇಳ್ತದೆ. ಬಟ್ ಆನ್ಸರ್ ಯಾವುದು? ಎ ಸಿ ಅಂದಾಗ ನಮಗೆ ಗೊತ್ತು, ಅಲ್ಲಿ 2 ಅಂದರೆ ಬೋತ್ ಎಲೆಕ್ಟ್ರೋಡ್ಸ್ ವಿಲ್ ಗ್ಲೋ ಅಂತ ಹೇಳ್ತೀವಿ. ಯಾವಾಗ 2 ಎಲೆಕ್ಟ್ರೋಡ್ಗಳು ಗ್ಲೋ ಆಗ್ತಾ ಇದೆ ಅಂದರೆ ಅದರ ಅರ್ಥ ನಾನೀಗ ಟೆಸ್ಟ್ ಮಾಡ್ತಕ್ಕಂಥದ್ದು ಎ ಸಿ ಸಪ್ಲೈ ಅಂತ. ಇಫ್ ಇನ್ ಕೇಸ್ ಒಂದೇ ಅದರಲ್ಲೂ ನೆಗೆಟಿವ್ ಸೈಡಲ್ಲಿ ಗ್ಲೋ ಆಗ್ತಿರ್ತದೆ ಈ ನಿಯಾನ್ ಇಂಡಿಕೇಟ್ರಲ್ಲೇ, ಈ ನಿಯಾನ್ ಪೊಲಾರಿಟಿ ಇಂಡಿಕೇಟರ್ ಸೈಡಲ್ಲಿ ನ್ಯೂಟ್ರಲ್ ಇದು ನೆಗೆಟಿವ್ ಸೈಡಲ್ಲಿ 1 ಲ್ಯಾಂಪ್ ಗ್ಲೋ ಆಗ್ತಾಯಿದೆ ಅಂದರೆ ಅದರ ಅರ್ಥ ನಾನು ಚೆಕ್ ಮಾಡ್ತಕ್ಕಂಥದ್ದು ಡಿ ಸಿ ಸಪ್ಲೈ ಅಂತೇಳಿ ನಾನು ತಿಳ್ಕೊಬೋದು. ಸೊ ಇದು ನಮಗೆ ಗೊತ್ತಿರಬೇಕಾಗತ್ತೆ. ಬನ್ನಿ ಹಾಗಾದರೆ ನೆಕ್ಸ್ಟ್ 117ನೇ ಕ್ವಶನ್ ನೋಡೋಣ. ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರಿಕಲ್ ಎನರ್ಜಿ ಇನ್ ಯೂನಿಟ್ ಕನ್ಸ್ಯೂಮ್ಡ್ ಬೈ 500 ವ್ಯಾಟ್ ಲ್ಯಾಂಪ್ ಫಾರ್ 5 hours. ಇದನ್ನು ನಾವು ಎಲ್ಲರ ಮನೆಯಲ್ಲಿ ಎನರ್ಜಿ ಮೀಟರ್ಗಳಿದೆ, ಎಲ್ಲರೂ ಮನೆಯಲ್ಲಿ ಎಲೆಕ್ಟ್ರಿಸಿಟಿನ ಕನ್ಸ್ಯೂಮ್ ಮಾಡ್ತೀವಿ. ಹಾಗಾಗಿ ಎಲ್ರಿಗೂ ಇದು ಗೊತ್ತಿರಲೇಬೇಕಾದಂಥ ಕ್ವಶನ್ನು, ಎಲ್ರಿಗೂ ಗೊತ್ತಿರಲೇಬೇಕಾದಂಥ ಆನ್ಸರ್ ಇವಾಗಿದೆ. ಏನಪ್ಪ ಇಲ್ಲಿ ಅಂತ ಹೇಳಿದ್ರೆ 500 ವ್ಯಾಟ್ಸ್ನ ಒಂದು ಲ್ಯಾಂಪ್ ಇದೆ, ಅದನ್ನು 5 hour ನಾವು ಯೂಸ್ ಮಾಡ್ತಾಯಿದ್ದೀನಿ, ಆನ್ ಮಾಡಿದ್ದೀನಿ. ಹಾಗಾದರೆ ಈ ಒಂದು ಲ್ಯಾಂಪು ಆ 5 hourನಲ್ಲಿ ಎಷ್ಟು ಯೂನಿಟ್ ಪವರ್ನ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಬಳಸ್ಕೊಂಡಿದೆ ಅಂತೇಳಿ ನಾನು 500 ವ್ಯಾಟ್ಸ್ನಂತ ಒಂದು 5 ಗಂಟೆಗಳವರೆಗೆ ಕಂಟಿನ್ಯೂ ನಾವು ಉರಿಸಿದೆ ಅಂತೇಳಿದ್ರೆ ಅದು ಕನ್ಸ್ಯೂಮ್ ಮಾಡ್ತಕ್ಕಂಥ ಎಲೆಕ್ಟ್ರಿಕಲ್ ಎನರ್ಜಿ ಎಷ್ಟು? ಸೊ ನೋಡಿ 500 × 5, 500 × 5 ಅಂತ ತಗೋಬೇಕು. 500 × 5 ಎಷ್ಟಾಗುತ್ತೆ? 5 × 5 = 25 ಅಂದರೆ 2500. 2500 ಅಂತ ಹೇಳಿದ್ರೆ ಇದನ್ನು ನಾನು ಯೂನಿಟ್ಸಲ್ಲಿ ಹೇಳಿದ್ರೆ 2.5 ಅಂತ ಹೇಳ್ತೀನಿ. ಸೊ 1000ಗೆ ನಾನು 1000 ವ್ಯಾಟ್ಸ್ ಅಂದರೆ ಅರ್ಥ 1 ಯೂನಿಟ್ ಅಂತ ಅರ್ಥ. ಹಾಗೆ ಇಲ್ಲಿ 2500 ಇರೋದ್ರಿಂದ ದ ಆನ್ಸರ್ ಈಸ್ 2.5 ಅಂತ ಹೇಳ್ತದೆ. 2.5 ಆನ್ಸರ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇದು ಎಲ್ಲರಿಗೂ ಗೊತ್ತಿರಬೇಕು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲೆಕ್ಟ್ರಿಕಲ್ ಅಕ್ಸೆಸರೀಸ್ಗಳು ಎಷ್ಟು ವ್ಯಾಟೇಜ್ ರೇಟಿಂಗ್ ಇದೆ, ಅದು ಎಷ್ಟು ಸಮಯ ನಮಗೆ ಡೈಲಿ ಉಪಯೋಗಕ್ಕೆ ಬರ್ತದೆ. ಹಾಗಾದರೆ ಆ ಎಲ್ಲ ಎಲೆಕ್ಟ್ರಿಸಿಟಿ ವ್ಯಾಟೇಜನ್ನು ಕೌಂಟ್ ಮಾಡಿ ಅದನ್ನು ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದನ್ನು ಯೂನಿಟ್ಸಿಗೆ ಕನ್ವರ್ಟ್ ಮಾಡಿದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಎನರ್ಜಿ ಮೀಟ್ರು 1 ತಿಂಗಳಿಗೆ ಎಷ್ಟು ಯೂನಿಟ್ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡ್ತಾಯಿದೆ ಅನ್ನೋದನ್ನು ತೋರಿಸುತ್ತೆ ನಮ್ಮ ಎನರ್ಜಿ ಮೀಟ್ರು. ಸೊ ಹಾಗೆ ನಾವು ಪ್ರತಿದಿನ ಎಷ್ಟು ಎಲೆಕ್ಟ್ರಿಸಿಟಿನ ನಮ್ಮ ಮನೆಯಲ್ಲಿ ಕನ್ಸ್ಯೂಮ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಬೇಕು. ಹಾಗೆ 1 ತಿಂಗಳಿಗೆ ನಾವು ಎಷ್ಟು ಎಲೆಕ್ಟ್ರಿಸಿಟಿನ ಕನ್ಸ್ಯೂಮ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಬೇಕು. ಹಾಗೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಕೆಲವೊಂದು ಡೈಲಿ ಯೂಸ್ ಮಾಡ್ತಕ್ಕಂಥ ಎಲೆಕ್ಟ್ರಿಕ್ ಐರನ್ ಇರ್ಬೋದು, ಅಥವಾ ವಾಟರ್ ಹೀಟರ್, ಇಮರ್ಷನ್ ವಾಟರ್ ಹೀಟರ್ ಇರ್ಬೋದು, ಅಥವಾ ಇಂಡಕ್ಷನ್ ಕುಕ್ಕಿಂಗ್ ಇರ್ಬೋದು, ಈ ಥರದ್ದು ಡೈಲಿ ಯೂಸ್, ಒಂದು ಫ್ಯಾನ್ ಇರ್ಬೋದು, ಒಂದು ಟ್ಯೂಬ್ ಲೈಟ್ ಇರ್ಬೋದು, ಒಂದು ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್, ಇವೆಲ್ಲವೂ ಕೂಡ ಎಷ್ಟೆಷ್ಟು ವ್ಯಾಟ್ಸನ್ನು ತಗೊಳ್ತದೆ, 1 ಅವರಿಗೆ ಒಂದು ದಿನಕ್ಕೆ ಎಷ್ಟೆಷ್ಟು ಹವರ್ ಅದನ್ನು ಯೂಸ್ ಮಾಡ್ತೀವಿ ಅನ್ನೋದ್ರ ಬೇಸ್ ಮೇಲೆ ಟೋಟಲ್ ಎನರ್ಜಿ ಕನ್ಸ್ಯೂಮನ್ನು ಮಾಡ್ಬೋದಾಗಿದೆ. ಆ ಬೇಸ್ ಮೇಲೆ 1 ದಿನಕ್ಕೆ ಇಷ್ಟ ಆದರೆ 30 ದಿನಕ್ಕೆ ಎಷ್ಟು ಯೂನಿಟ್ ಎಲೆಕ್ಟ್ರಿಸಿಟಿನ ನಾನು 1 ತಿಂಗಳಿಗೆ ಖರ್ಚು ಮಾಡ್ತೀನಿ ಅನ್ನೋದನ್ನು ತಿಳ್ಕೊಳ್ಳೋದಿದೆಯಲ್ಲ, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸರಿ, ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 118ನೇ ಕ್ವಶನ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಹಾಟ್ ರೆಸಿಸ್ಟೆನ್ಸ್ ಆಫ್ ಎ ಬಲ್ಬ್ ರೇಟೆಡ್ ಆ್ಯಸ್ 100 ವ್ಯಾಟ್ per 250 volts ಅಂತ ಹೇಳ್ತದೆ. ಇಲ್ಲಿ ಒಂದು ಲ್ಯಾಂಪ್ ಇದೆ, 100 ವ್ಯಾಟ್ ಲ್ಯಾಂಪು. ಇದರ ಹಾಟ್ ರೆಸಿಸ್ಟೆನ್ಸ್ ಎಷ್ಟು ಅಂತೇಳಿ ನಾನು ಕಂಡಿದ್ದು. ಹಾಟ್ ರೆಸಿಸ್ಟೆನ್ಸ್ ಅಂದರೆ ಇಲ್ಲಿ ಅರ್ಥ ಲ್ಯಾಂಪ್ ಆನ್ ಆದಾಗ ಅದರ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಕೋಲ್ಡ್ ರೆಸಿಸ್ಟೆನ್ಸ್ ಅಂದರೆ ಲ್ಯಾಂಪು ಆಫಲ್ಲಿದ್ದಾಗ. ಲ್ಯಾಂಪ್ ಆಫಲ್ಲಿದ್ದಿರಬೇಕು, ತಣ್ಣಗಾಗಿರ್ಬೇಕು, ಆಲ್ರೆಡಿ ಫುಲ್ ಕೋಲ್ಡ್ ಆಗಿರ್ತದಲ್ಲ ಅದನ್ನು ಕೋಲ್ಡ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಲ್ಯಾಂಪ್ ಆನ್ ಇದ್ದಾಗ ಮೆಜರ್ ಮಾಡ್ತಕ್ಕಂಥದ್ದು ಹಾಟ್ ರೆಸಿಸ್ಟೆನ್ಸ್ ಅಂತ. ಸೊ ನಾವಿಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ, ನಮಗೆ ಗೊತ್ತಿದೆ ಇಲ್ಲಿ ಏನೀಗ ವ್ಯಾಟೇಜ್ ಕೊಟ್ಟಿದೆ ಮತ್ತು ವೋಲ್ಟೇಜ್ ಕೊಟ್ಟಿದೆ. ನಾನು ಆರನ್ನು ಕಂಡುಹಿಡಿಬೇಕು. ಇಲ್ಲಿ ಆರನ್ನು ಕಂಡುಹಿಡಿಬೇಕಾದ್ರೆ ವ್ಯಾಟೇಜು ಮತ್ತು ವೋಲ್ಟೇಜ್ ಗೊತ್ತಿದ್ರೆ ನನಗೆ R = E²/P ಅಂತ ಹೇಳ್ತೀವಿ. E²/P, R = E²/P ಅಂತ. E ಅಥವಾ V ಅಂದ್ರೂ ಒಂದೆರಡು, V ಅಂದರೂ ಒಂದೇ.
ಸೊ ಅಲ್ಲಿ ನನಗೆ ವಿ ಎಷ್ಟಿದೆ ಇಲ್ಲಿ 250 ಇದೆ. ಸೊ 250 ಇಂಟು 250 ಅಂತ ಅರ್ಥ. 250 ಡಿವೈಡೆಡ್ ಬೈ ಪಿ 100 ಇದೆ ಇಲ್ಲಿ. ಇದನ್ನಲ್ಲಿ ಕ್ಯಾಲ್ಕುಲೇಷನ್ ಮಾಡಿದರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಮಾಡಿ ನೋಡಿ ಗೊತ್ತಾಗುತ್ತೆ. ಇಲ್ಲಿ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಡಿ ಆನ್ಸರು 625 ಓಮ್ ಹಾಟ್ ರೆಸಿಸ್ಟೆನ್ಸ್ ಇರುತ್ತೆ. 100 ವ್ಯಾಟ್ 250 ವೋಲ್ಟ್ ಬಲ್ಬ್ಗೆ ಆನ್ ಇದ್ದಾಗ 625 ಓಮ್ ಇರುತ್ತೆ ಅಂತ ಹೇಳ್ತೀವಿ. ಇದನ್ನು ಈ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ನಮಗೆ ಗೊತ್ತಿರಬೇಕು. ಸೊ ಆನ್ಸರ್ ಈಸ್ ಡಿ 625 ಓಮ್ ಅಂತ. ಹಾಗಾದರೆ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 119ನೇ ಕ್ವಶನ್. ವಿಚ್ ಲಾ ಸ್ಟೇಟ್ಸ್ ದ್ಯಾಟ್ ಇನ್ ಕ್ಲೋಸ್ಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ವಿಚ್ ಲಾ ಸ್ಟೇಟ್ಸ್ ದ್ಯಾಟ್ ಇನ್ ಕ್ಲೋಸ್ಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ದ ಅಪ್ಲೈಡ್ ವೋಲ್ಟೇಜ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದ ವೋಲ್ಟೇಜ್ ಡ್ರಾಪ್ಸ್. ಸೊ ಏನಪ್ಪ ಅಂತ ಹೇಳಿದ್ರೆ ನಮ್ಮದು ಲಾಗಳಿದ್ದಾವೆ ನೋಡಿ. ಓಮ್ಸ್ ಲಾ ಇದೆ, ಲಾಸ್ ಆಫ್ ರೆಸಿಸ್ಟೆನ್ಸ್ ಇದೆ, ಕಿರ್ಚಾಫ್ಸ್ ಫಸ್ಟ್ ಲಾ ಇದೆ, ಕಿರ್ಚಾಫ್ಸ್ ಸೆಕೆಂಡ್ ಲಾ ಇದೆ. ಯಾವುದು ಇದರಲ್ಲಿ ಆನ್ಸರು ನೋಡಿ. ಆ ಕ್ವಶನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಹೀಗೆ ಹೇಳ್ತದೆ. ಒಂದು ಇಲ್ಲಿ ರೆಸಿಸ್ಟೆನ್ಸ್ ಇದೆಯಪ್ಪ, ಇಲ್ಲಿ ಇನ್ನೊಂದು ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಸೊ ಇದಕ್ಕೆ ಒಂದು ಸೋರ್ಸ್, ಅದು ಎಷ್ಟು ಓಮ್ ಗೊತ್ತಿಲ್ಲ, ಇಲ್ಲೊಂದು 12 ವೋಲ್ಟ್ಸ್ನ ನಾನಿಲ್ಲಿ ಸೋರ್ಸ್ ಇದೆ ಅಂದರೆ ಇಲ್ಲಿ ಎರಡು ಈಕ್ವಲ್ ರೆಸಿಸ್ಟೆನ್ಸ್ ಇದೆಯಪ್ಪ. ಇದು R1 ಮತ್ತು R2 ಎರಡು ಈಕ್ವಲ್ ರೆಸಿಸ್ಟೆನ್ಸ್ ಇದಾವೆ ಅಂದರೆ ಆವಾಗ ಈ ಕಡೆ 6 ವೋಲ್ಟ್ಸು ಈ ಕಡೆ 6 ವೋಲ್ಟ್ಸು ಪಕ್ಕ ಡಿವೈಡ್ ಆಗಿ ಡ್ರಾಪ್ ಔಟ್ ಆಗುತ್ತೆ. ಅಸಲಿಗೆ 6 + 6 = 12 ಅಂತ ಅರ್ಥ. ಇದು ಎಲ್ಲಿ ಅಪ್ಲೈ ಆಗುತ್ತೆ ಈ ಲಾ ಅಂತ ಹೇಳಿದ್ರೆ ನಮಗೆ ಇದು ಯಾವುದಪ್ಪ ಲಾ ಅಂದರೆ ಇದನ್ನು ನಾವು ಹೇಳ್ತೀವಿ ಕಿರ್ಚಾಫ್ಸ್ ಸೆಕೆಂಡ್ ಲಾ ಅಥವಾ ವೋಲ್ಟೇಜ್ ಲಾ ಅಂತ ಕೂಡ ಹೇಳ್ತೀವಿ. ದ ಆನ್ಸರ್ ಈಸ್ ಡಿ ಕಿರ್ಚಾಫ್ಸ್ ಸೆಕೆಂಡ್ ಲಾ ಆರ್ ವೋಲ್ಟೇಜ್ ಲಾ ಅಂತ ಹೇಳ್ತೀವಿ. ಡಿ ಈಸ್ ದ ರೈಟ್ ಆನ್ಸರ್. ಸೊ ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 120ನೇ ಕ್ವಶನ್ ಏನು ಅಂತ ನೋಡೋಣ. ಕ್ಯಾಲ್ಕುಲೇಟ್ ದ ಟೋಟಲ್ ಪವರ್ ಆಫ್ ದಿ ಸರ್ಕ್ಯೂಟ್ ಆಫ್ 2 ಲ್ಯಾಂಪ್ಸ್ ರೇಟೆಡ್ ಆಸ್ 200 ವ್ಯಾಟ್. 200 ವ್ಯಾಟನ್ನ 2 ಲ್ಯಾಂಪ್ಗಳಿದ್ದಾವೆ, ಅವನ್ನ ಹೇಗೆ ಕನೆಕ್ಟ್ ಮಾಡಿದೆ 240 ವೋಲ್ಟ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಕ್ರಾಸ್ 240 ವೋಲ್ಟ್ ಸಪ್ಲೈ ಅಂತ ಹೇಳ್ತದೆ. ಅಂದರೆ 200 ವ್ಯಾಟ್ 240 ವೋಲ್ಟ್ಸ್ ರೇಟಿಂಗ್ನ 2 ಲ್ಯಾಂಪ್ಗಳನ್ನು 240 ವೋಲ್ಟ್ ಸಪ್ಲೈಗೆ ಸೀರೀಸ್ ಆಗಿ ಕನೆಕ್ಟ್ ಮಾಡಿದೆ ಅಂದರೆ ಅರ್ಥ ನಿಮಗೆ ಹೀಗೆ ಬರುತ್ತೆ. ಇದು ಒಂದು ಲ್ಯಾಂಪು, ಇದು ಒಂದು ಲ್ಯಾಂಪ್, 2 ಲ್ಯಾಂಪನ್ನು ಹೇಗೆ ಸೊ 240 ವೋಲ್ಟ್ಸ್ಗೆ ಕನೆಕ್ಟ್ ಮಾಡಿದ್ದೀವಿ ಅಂತ ಅರ್ಥ. ಸೊ ಇದು 200, ಇದು 200 ವ್ಯಾಟ್ಸ್ ಇದೆ ಅಂತ ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಸೊ ಏನನ್ನು ಫೈಂಡ್ ಔಟ್ ಮಾಡಬೇಕು, ಕ್ಯಾಲ್ಕುಲೇಟ್ ಟೋಟಲ್ ಪವರನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಈ ಒಂದು ಸರ್ಕ್ಯೂಟ್ನ ಟೋಟಲ್ ಪವರ್ ಎಷ್ಟು ಅಂತ ನೀವೇನು ಮಾಡಿಬಿಡ್ತೀರಿ 200 + 200 400 ಅಂದ್ಬಿಡ್ಬೋದು. ನೋ, ರಾಂಗ್ ಆನ್ಸರ್ ಆಗಿಬಿಡುತ್ತೆ. ಅವಾಗ ನಮಗೆ ಗೊತ್ತಿರಬೇಕಿಲ್ಲಿ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ತುಂಬ ಟ್ರಿಕ್ಕಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಹೇಗೆ ಅಂತ ನೋಡೋದಾದರೆ ಫಾರ್ ಎಕ್ಸಾಂಪಲ್ ಫಸ್ಟು ನಾನು ಒಂದು 200 ವ್ಯಾಟ್ ಜಸ್ಟ್ ಓನ್ಲಿ 200 ವ್ಯಾಟ್ನ ಒಂದು ಲ್ಯಾಂಪನ್ನು ನಾನು ಅದೇ 240 ವೋಲ್ಟ್ಸ್ಗೆ ಕನೆಕ್ಟ್ ಮಾಡಿದಾಗ ಎಷ್ಟು ಕರೆಂಟನ್ನು ತಗೊಳುತ್ತೆ ಅಂತ ಗೊತ್ತಿರಬೇಕು. ಎಷ್ಟು ಕರೆಂಟನ್ನು ಡ್ರಾನ್ ಮಾಡ್ಬೋದು ಅಂತ. ಸೊ ನಮಗಿದು ಗೊತ್ತಿದೆ, ಕ್ಯಾಲ್ಕುಲೇಷನ್ ಮಾಡ್ಬೋದು. 200 240 ಅಂತ ಇದೆ. ಐನ ಕಂಡುಹಿಡ್ಕೋಬೇಕು. I = P/E ಅಂತ ಹೇಳ್ತೀವಿ. ಅಂದರೆ ಈ ಥರ ಸಂದರ್ಭದಲ್ಲಿ ಅಂದರೆ ವೋಲ್ಟೇಜು ಮತ್ತು ಪವರನ್ನು ಕೊಟ್ಟಾಗ ಕರೆಂಟನ್ನು ಕಂಡುಹಿಡಿಯೋದಕ್ಕೆ I = P/E ಅಥವಾ V ಅಂತ ಹೇಳ್ತೀವಿ ಅಲ್ವಾ. ಈ ಫಾರ್ಮುಲಾ ಅಪ್ಲೈ ಮಾಡಿದರೆ ನಮಗೆ ಅಲ್ಲಿ ಒಂದು ಕರೆಂಟ್ ಸಿಗುತ್ತೆ. ಫಸ್ಟ್ ಆ ಕರೆಂಟ್ ಎಷ್ಟಿರುತ್ತೆ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ 0.833 ಹಿಂಗೆಲ್ಲ ಬರುತ್ತದೆ. ಸೊ ಈಗ ಇಂಥ ಸಂದರ್ಭದಲ್ಲಿ ನಾವು ಇಲ್ಲಿ 2 ಲ್ಯಾಂಪ್ಗಳನ್ನು ನಾವು ಏನು ಮಾಡಿದ್ದೀವಿ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದೀವಿ. 200 ವ್ಯಾಟ್ನ 2 ಲ್ಯಾಂಪ್ ಸೀರೀಸಲ್ಲಿ ಕನೆಕ್ಟ್ ಮಾಡಿರೋದ್ರಿಂದ ಇಲ್ಲೇನಾಗುತ್ತೆ ಅಂದರೆ ಆ ಕರೆಂಟಿನ ಅರ್ಧದಷ್ಟು ಕರೆಂಟ್ ಅಂದರೆ 0.415 ಅಥವಾ 416ನಷ್ಟು ಕರೆಂಟು ಆ ಸರ್ಕ್ಯೂಟಲ್ಲಿ ಫ್ಲೋ ಆಗ್ತಿರ್ತದೆ. ಸೊ ಅಲ್ಲಿಗೆ ನನಗೆ 0.415 ಅಥವಾ 416 ಕರೆಂಟ್ ಸಿಕ್ಕಿದೆ. ಅಲ್ಲಿ ವೋಲ್ಟೇಜ್ ಗೊತ್ತಿದೆ. ಆವಾಗ ನಾನು ಕರೆಂಟು ಮತ್ತು ವೋಲ್ಟೇಜು ಗೊತ್ತಾದಾಗ ಏನು ಮಾಡ್ಬೋದು, ನಾನು P ಕಂಡುಹಿಡಿಬೋದು. ಸೊ P = I × E ಅಂತ ತಗೊಳ್ತೀವಿ.
ಐ ಇಂಟು ಇ ಅಂತ ತೊಗೊಳ್ತೀವಿ. ಅಂದರೆ ಆವಾಗ ನಾನೇನು ಮಾಡ್ಬೋದು 0.416 ಇಂಟು ಎಷ್ಟಿದೆ 240 ವೋಲ್ಟ್ಸ್ ಇದೆ ಇಲ್ಲಿ. ಐ ಇಂಟು ವಿ ಪಿ ಈಸ್ ಈಕ್ವಲ್ ಟು ವಿ ಇಂಟು ಐ ಅಂತ ಏನು ಹೇಳ್ತೀವಲ್ಲ. ಸೊ ಈ 0.416 ಇಂಟು 240 ತೊಗೊಂಡ್ರೆ ನಮಗೆ ಬರ್ತಕ್ಕಂಥ ಆನ್ಸರ್ ಎಷ್ಟಾಗುತ್ತೆ ಗೊತ್ತಾ? ಇಟ್ ಈಸ್ ನಿಯರ್ ಅಬೌಟ್ 100ಗೆ ಬರ್ತದೆ. ನಿಯರ್ ಅಬೌಟ್ 100ಗೆ ಬರುತ್ತೆ. ಸೊ ಆನ್ಸರ್ ಈಸ್ ಬಿ ಅಂತ ಹೇಳ್ತೀವಿ. ಆನ್ಸರ್ ಈಸ್ ಬಿ 100 ವ್ಯಾಟ್ಸ್ ಅಂತ. ಆನ್ಸರ್ ಈಸ್ ಬಿ 100 ವ್ಯಾಟ್ಸ್. ಈ ರೀತಿಯಾಗಿ ನಾವು ಟ್ರಿಕ್ಕಿಯಾಗಿ ಇದರ ಆನ್ಸರನ್ನು ತಿಳ್ಕೊಬೇಕಾಗುತ್ತೆ. ತಕ್ಷಣ ಹೇಳ್ಬಿಡ್ಬೇಕು ನಾವು. ನಮಗೆ ಪ್ರಾಕ್ಟಿಕಲಿ ನಮ್ಗೆ ಗೊತ್ತಿರ್ತೈತಿ 200 ವ್ಯಾಟ್ 240 ವೋಲ್ಟ್ಸ್ ಅಂದ ತಕ್ಷಣ 0.83 ಅಷ್ಟು ಆಂಪ್ಸ್ ತೊಗೊತದೆ. 0.83 ಆಂಪ್ಸ್ ಅಂದರೆ ಅದರಲ್ಲಿ ಅರ್ಧ, 2 ಸೀರೀಸಲ್ಲಿ ಇರೋದ್ರೆ ಅದರಲ್ಲಿ ಅರ್ಧ ಕರೆಂಟ್ ತೊಗೊಳುತ್ತೆ. ಅದರಲ್ಲಿ ಅರ್ಧ ಅಂತೇಳಿ 0.415 ಅಥವಾ 416 ಇರ್ತದೆ. ಅದಕ್ಕೆ ಆ ಕರೆಂಟಿಗೆ ಇಂಟು ವಿ 240 ವೋಲ್ಟ್ಸ್ ಮಾಡಿದರೆ ಬರ್ತಕ್ಕಂಥದ್ದು ಇಲ್ಲಿ ಪಿ ಅಂತ ಹೇಳ್ತೀವಿ. ದಟ್ ಈಸ್ 100 ವ್ಯಾಟ್ಸ್. ನೋಡಿ ಇಲ್ಲಿ 400 ಅಂದಿದ್ದು ಇರಬೇಕಿದ್ದು 100ಗೆ ಡೌನ್ ಆಯಿತು ಅಂತ ಅದರ ಅರ್ಥ. ಸೊ ಈ ರೀತಿಯಾಗಿ ನೀವು 2 ಲ್ಯಾಂಪನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಡಿಮ್ಮಾಗಿ ಗ್ಲೋ ಆಗ್ತದೆ. ವೆರಿ ಡಿಮ್ಮಾಗಿ. 200 ವ್ಯಾಟ್ ಇರೋದೇ ಇಲ್ಲ ಅವಾಗ. ಇನ್ಫ್ಯಾಕ್ಟ್ ನಾವು ಈ ಲ್ಯಾಂಪ್ ರೇಟಿಂಗ್ಸ್ ಅಷ್ಟೇ ಅದು 200 ವ್ಯಾಟ್ ಟು 240 ವೋಲ್ಟ್ಸ್ ರೇಟಿಂಗ್ ಅದು. ಬಟ್ ಆ್ಯಕ್ಚುಲಿ ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಅದು 200 ವ್ಯಾಟ್ ಆಗಿರೋದಿಲ್ಲ ಅದು. ಸೊ ಅದು ಜಸ್ಟ್ 50 ವ್ಯಾಟ್ ಲೆವೆಲಿಗೆ, ಅಂದರೆ 4 ಪಟ್ಟು ಕಡಿಮೆ ಆಗಿರುತ್ತೆ. ಅಲ್ಲಿಗೆ ಎರಡೂ ಸೇರಿದರೂ 100 ವ್ಯಾಟ್ ಲೆಕ್ಕ ಅಷ್ಟೇ. ಸೊ ದಿಸ್ ಈಸ್ ದ ಆನ್ಸರ್, ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸರಿ, ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ 121ನೇ ಕ್ವಶನ್ ನೋಡೋಣ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ದಿ ಇಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ RT ಆಫ್ ದ 3 ರೆಸಿಸ್ಟರ್ಸ್ R1, R2 ಆ್ಯಂಡ್ RT. ಸೊ ಇಲ್ಲಿ R1 ಆ್ಯಂಡ್ R2, R3 ರೆಸಿಸ್ಟರ್ಸ್ಗಳು 3 ಹೇಗೆ ಕನೆಕ್ಟ್ ಆಗಿದೆ? ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಸರ್ಕ್ಯೂಟ್. ಪ್ಯಾರಲಲ್ ಆಗಿ ಕನೆಕ್ಟ್ ಆದಾಗ 3 ರೆಜಿಸ್ಟರ್ಗಳು ಪ್ಯಾರಲಲ್ ಆಗಿ ಕನೆಕ್ಟ್ ಆದ ಒಂದೊಂದೇ ನೋಡೋಣ. ನೋಡಿ, 1, 2 ರೆಜಿಸ್ಟೆನ್ಸು, 3 ರೆಜಿಸ್ಟೆನ್ಸ್ಗಳನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದರೆ ಇದರ ಟೋಟಲ್ ರೆಜಿಸ್ಟೆನ್ಸ್ RT ನನ್ನ ಕಂಡುಹಿಡಿಯೋದಕ್ಕೆ ಯಾವ ಫಾರ್ಮುಲಾನನ್ನು ಬಳಸಬೇಕಾಗತ್ತೆ? ವಾಟ್ ಈಸ್ ದ ಫಾರ್ಮುಲಾ ಫಾರ್ ದಿ ಇಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ RT ಆಫ್ ದ 3 ರೆಜಿಸ್ಟರ್ಸ್ R1, R2 ಆ್ಯಂಡ್ R3 ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಸರ್ಕ್ಯೂಟ್. ಸೊ ಇಲ್ಲಿ ಸೀರೀಸ್ ಆದರೆ RT = R1 + R2 + R3. ಇದು ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ಸೀರೀಸ್ ಇದ್ದರೆ R1 + R2 + R3. ಅದೇ ಪ್ಯಾರಲಲ್ ಇತ್ತು ಅಂತ ಹೇಳಿದರೆ ಆನ್ಸರ್ ಏನಪ್ಪ ಅಂದರೆ RT = 1/1/R1 + 1/R2 + 1/R3 ಆಗುತ್ತೆ. ಸೊ ಆನ್ಸರ್ ಈಸ್ ಡಿ ಅಂತ ಹೇಳ್ತೀವಿ. ನಮಗೆ ಈ ಫಾರ್ಮುಲಾ ಆಲ್ರೆಡಿ ನಮಗೆ ಚೆನ್ನಾಗಿ ಗೊತ್ತಿರೋ ಅಂಥದ್ದು. ಆನ್ಸರ್ ಈಸ್ ಡಿ. RT = 1/1/R1 + 1/R2 + 1/R3. ದಿಸ್ ಈಸ್ ದ ರೈಟ್ ಆನ್ಸರ್ ಇಲ್ಲಿರೋದ್ರಲ್ಲಿ. ಸರಿ, ಹಾಗಾದರೆ ಬನ್ನಿ ನೆಕ್ಸ್ಟ್ 122ನೇ ಕ್ವಶನ್ ನೋಡೋಣ. ವಾಟ್ ಈಸ್ ದ ರೀಡಿಂಗ್ ಆಫ್ ಓಮ್ ಮೀಟರ್ ಅಕ್ರಾಸ್ ಓಪನ್ಡ್ R2? ಇಲ್ಲಿ ಒಂದು ಸರ್ಕ್ಯೂಟ್ ಏನಿದೆ, ಈ ಸರ್ಕ್ಯೂಟ್ನಲ್ಲಿ ಈ ಒಂದು ರೆಸಿಸ್ಟೆನ್ಸ್ ಇಲ್ಲಿ ಓಪನ್ ಆಗಿಬಿಟ್ಟಿದೆ. ಇದು ಆ ಓಮ್ ಮೀಟರ್ನ ಎಲ್ಲಿ ಕನೆಕ್ಟ್ ಮಾಡಿದ್ದೀವಿ ನೋಡಿ, ಇಲ್ಲಿ ಈ ರೆಜಿಸ್ಟರು ಓಪನ್ ಆಗಿದೆ. ವಾಟ್ ಈಸ್ ದ ರೀಡಿಂಗ್ ಆಫ್ ದ ಓಮ್ ಮೀಟರ್ ಅಕ್ರಾಸ್ ಓಪನ್ಡ್ R2 ರೆಜಿಸ್ಟರ್? ಈಗೇನು R2 ಅಂತಕ್ಕಂಥ ರೆಸಿಸ್ಟೆನ್ಸ್ ಇದೆ, ಅದು ಓಪನ್ ಆಗಿಬಿಟ್ಟಿದೆ. ಅದಕ್ಕೆ ಅಕ್ರಾಸಾಗಿ ಒಂದು ಓಮ್ ಮೀಟರ್ನ ನಾವಿಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಅದು ಇವಾಗ ಏನು ರೀಡಿಂಗನ್ನು ತೋರಿಸುತ್ತೆ ಅನ್ನೋದು ಕ್ವಶನ್. ಸೊ ಇಲ್ಲಿ 122ನೇ ಕ್ವಶನಲ್ಲಿ 4 ಆಪ್ಷನ್ಸ್ಗಳಿಗೆ ಏನಿದ್ದಾವೆ? ಇಂಡಿಕೇಟ್ 0 ರೀಡಿಂಗ್, ಇಂಡಿಕೇಟ್ ಇನ್ಫಿನಿಟ್ ರೆಸಿಸ್ಟೆನ್ಸ್, total resistance value of the circuit, value of sum of the resistance of R1 and R3 only ಅಂತ ಹೇಳ್ತದೆ. ಇಂಥ ಸಂದರ್ಭದಲ್ಲಿ R1 ಮತ್ತು R3 ಏನಿದೆ ಇದ್ರದ್ದು ಮಾತ್ರ ತೋರಿಸುತ್ತೆ, R2ದನ್ನು ತೋರಿಸಲ್ಲ ಅಂತ ಒಂದಿದೆ. ಅಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆಫ್ ದ ಸರ್ಕ್ಯೂಟ್ ಅಷ್ಟ್ರದ್ದು ತೋರಿಸುತ್ತೆ ಅಂತ ಒಂದು ಹೇಳ್ತದೆ. ಮತ್ತೊಂದು ಹೇಳ್ತದೆ ಇಂಡಿಕೇಟ್ ಇನ್ಫಿನಿಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತದೆ. ಅಂದರೆ ಈಗ ಅದು ಸರ್ಕ್ಯೂಟ್ ಓಪನ್ ಇದೆ, ಹಾಗಾಗಿ ಇಂಡಿಕೇಟ್ ಇನ್ಫಿನಿಟ್ ರೆಸಿಸ್ಟೆನ್ಸನ್ನು ತೋರಿಸುತ್ತೆ ಅಂತ. ಮತ್ತೊಂದು ಇಂಡಿಕೇಟ್ 0, ಏನೂ ತೋರಿಸೋದಿಲ್ಲ, 0 ತೋರಿಸುತ್ತೆ. ಸೊ ಆನ್ಸರ್ ಈಸ್ ಬಿ, ಇಂಡಿಕೇಟ್ ಇನ್ಫಿನಿಟ್ ರೆಸಿಸ್ಟೆನ್ಸ್. ಓಪನ್ ಸರ್ಕ್ಯೂಟ್ನಲ್ಲಿ ಯಾವಾಗಲೂ ಓಮ್ಸು ಇನ್ಫಿನಿಟಿ ಇರ್ತದೆ, ಇನ್ಫಿನಿಟ್ ವ್ಯಾಲ್ಯೂನಲ್ಲಿ ಇರ್ತದೆ ಓಪನ್ ಸರ್ಕ್ಯೂಟ್ನಲ್ಲಿ ಅಂತ ಗೊತ್ತಿರಬೇಕು. ಕ್ಲೋಸ್ಡ್ ಸರ್ಕ್ಯೂಟ್ ಇದ್ದಾಗ ಅಲ್ಲಿ ಪರ್ಟಿಕ್ಯುಲರ್ ವ್ಯಾಲ್ಯೂ ಎಷ್ಟಿರ್ತದೆ ಅಷ್ಟಿರ್ತದೆ ಅನ್ನೋದು ನಮಗೆ ಗೊತ್ತಿರಬೇಕು. ಶಾರ್ಟ್ ಸರ್ಕ್ಯೂಟ್ ಆದರೆ ಅಲ್ಲಿ 0 ಅಂತಲೂ ನಮಗೆ ಗೊತ್ತಿರಬೇಕು. ಸೊ ದ ಆನ್ಸರ್ ಈಸ್ ಏನಿದೆ ಇಲ್ಲಿ ನಮಗೆ ಆನ್ಸರ್ ಈಸ್ ಬಿ ಅಂತ ಹೇಳ್ತೀವಿ.
ಇಂಡಿಕೇಟ್ ಇನ್ಫಿನಿಟ್ ರೆಸಿಸ್ಟೆನ್ಸ್. ಇಂಥ ಒಂದು ಸಿಚುವೇಶನ್ ಇದ್ದರೆ ನಮ್ಗೆ ಗೊತ್ತಿರಬೇಕು ಇಟ್ಸ್ ಇಂಡಿಕೇಟ್ಸ್ ಇನ್ಫಿನಿಟ್ ರೆಸಿಸ್ಟೆನ್ಸ್ ಅಂತೇಳಿ. ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ. 123ನೇ ಕ್ವಶನು. ವಾಟ್ ಈಸ್ ದ ಚೇಂಜ್ ಆಫ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆಫ್ ದ ಕಂಡಕ್ಟರ್? ಸೊ ಇಲ್ಲಿ ವಾಟ್ ಈಸ್ ದ ಚೇಂಜ್ ಆಫ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆಫ್ ದ ಕಂಡಕ್ಟರ್ ಆ್ಯಸ್ ಇಟ್ಸ್ ಡಯಾಮೀಟರ್ ಇಸ್ ಡಬಲ್ಡ್. ನೋಡಿ ಕ್ವಶನ್ಸ್ ನಮಗೆ ಗೊತ್ತಿದೆ ಸ್ಪೆಸಿಫಿಕ್ ಲಾಸ್ ಆಫ್ ರೆಸಿಸ್ಟೆನ್ಸಲ್ಲಿ ಬರ್ತಕ್ಕಂಥದ್ದು. ಒಂದು ಕಂಡಕ್ಟರ್ ಇದೆಯಪ್ಪ 1 ಮೀಟ್ರಲ್ಲಿ ಅಂತ, ಇನ್ನೊಂದು ಕಂಡಕ್ಟ್ರು ಡಬಲ್ ಮಾಡ್ತೀನಿ ನಾನು, ಇದ್ರ ಥಿಕ್ನೆಸ್ಸನ್ನು ಪಕ್ಕ ಡಬಲ್ ಮಾಡ್ತೀನಿ. ಸೊ ಡಬಲ್ ಮಾಡಿದಾಗ ಇದು ಏನಾಗುತ್ತೆ, ಇದಕ್ಕಿಂತ ಇದು ಡಬಲ್ ಥಿಕ್ನೆಸ್ ಅಂದರೆ ಡಯಾಮೀಟ್ರ್ನಲ್ಲಿ ಡಬಲ್ ಮಾಡಿದೆ ಅಂತ ಅರ್ಥ. ವಾಟ್ ಈಸ್ ದ ಚೇಂಜ್ ಆಫ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆಫ್ ದಿ ಕಂಡಕ್ಟರ್ಸ್? ಲೆಂತ್ ಮಾತ್ರ ಸೇಮ್, ನೆನಪಿರಲಿ, ಎರಡು ಲೆಂತ್ ಸೇಮ್, ಬಟ್ ಡಯಾಮೀಟ್ರ್ ಮಾತ್ರ ಡಬಲ್ ಮಾಡಿದೆ. ಸೊ ಆ್ಯಸ್ ಇಟ್ಸ್ ಡಯಾಮೀಟರ್ ಈಸ್ ಡಬಲ್ಡ್ ಅದ. ಈಗ ಹೀಗೆ ಮಾಡಿದರೆ ಏನಾಗುತ್ತೆ, ವಾಟ್ ಈಸ್ ದ ಚೇಂಜ್ ಅಂತ ಹೇಳ್ತದೆ. ಸೊ ಹಾಗಾದ್ರೆ ಏನು ಚೇಂಜ್ ಆಗುತ್ತೆ ಇಲ್ಲಿ ಅಂದರೆ ಇನ್ಕ್ರೀಸ್ 2 ಟೈಮ್ಸ್ ಅಂತ ಹೇಳ್ತದೆ. ಮತ್ತೊಂದು ವಾಟ್ ಈಸ್ ಚೇಂಜ್ ಆಫ್ ರೆಸಿಸ್ಟೆನ್ಸಲ್ಲಿ ಏನು ಬದಲಾವಣೆ ಆಗುತ್ತೆ ಅಂದರೆ ಇನ್ಕ್ರೀಸ್ 2 ಟೈಮ್ಸ್ ಅಂದರೆ ಫಸ್ಟ್ ಎಷ್ಟಿತ್ತು ಅದರ 2 ಪಟ್ಟು ರೆಸಿಸ್ಟೆನ್ಸ್ ಆಗಿಬಿಡುತ್ತೆ ಅಂತ. ಮತ್ತೊಂದು ಹೇಳ್ತದೆ ಡಿಕ್ರೀಸ್ ಟು 4 ಟೈಮ್ಸ್, ಈಗ ಮೊದಲೇನಿತ್ತು ಅದ್ರ 4 ಪಟ್ಟು ಕಡಿಮೆ ಆಗಿಬಿಡುತ್ತೆ ಅಂತ. ಮತ್ತೊಂದು ಹೇಳ್ತದೆ ಡಿಕ್ರೀಸ್ ಟು ಹಾಫ್ ಆಫ್ ದ ವ್ಯಾಲ್ಯೂ, ಮೊದಲೇನಿತ್ತು ಅದರಲ್ಲಿ ಅರ್ಧದಷ್ಟಕ್ಕೆ ಬಂದುಬಿಡುತ್ತೆ ಅಂತ. ಆಮೇಲೆ ನೋ ಚೇಂಜ್ ಇನ್ ವ್ಯಾಲ್ಯೂ, ದಪ್ಪ ಎಷ್ಟರಾಗಲಿ ಅಷ್ಟೇ ವ್ಯಾಲ್ಯೂ ಇರುತ್ತೆ ಅಂತ. ಹೀಗೆ 4 ಆಪ್ಷನ್ ಇದ್ದಾವೆ. ಸೊ ಆನ್ಸರ್ ನಮಗೆ ಗೊತ್ತಿದೆ. ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ, ಆರ್ ಇಂಥ ಸಂದರ್ಭದಲ್ಲಿ ಆರ್ ಈಸ್ ಈಕ್ವಲ್ ಟು ಎಲ್ ಲೆಂತ್ ಡಿವೈಡೆಡ್ ಬೈ ಎ ಮೀಟ್ರ್ ಸ್ಕ್ವೇರ್, ಅಂದರೆ ಏರಿಯಾ ಆಫ್ ಮೀಟ್ರ್ ಸ್ಕ್ವೇರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳ್ತೀವಿ ಅದು. ಸೊ ಅಲ್ಲಿ ಸ್ಕ್ವೇರ್ ಆಫ್ ಏರಿಯಾ ಕ್ರಾಸ್ ಸೆಕ್ಷನ್ ಆಗೋದ್ರಿಂದ ಇಲ್ಲಿ ಏನಾಗುತ್ತೆ ನಮಗೆ ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ 4 ಟೈಮ್ಸ್ ಡಿಕ್ರೀಸ್ ಆಗಿಬಿಡುತ್ತೆ ವ್ಯಾಲ್ಯೂನಲ್ಲಿ. ಮೊದಲು ಏನು ರೆಸಿಸ್ಟೆನ್ಸ್ ಇತ್ತು ಅದರ ವ್ಯಾಲ್ಯೂನಲ್ಲಿ 4 ಪಟ್ಟು ಕಡಿಮೆ ಆಗಿಬಿಡುತ್ತೆ ಅಂತ ಹೇಳ್ತೀವಿ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 1 ಡಿವೈಡೆಡ್ ಬೈ 1 ಸ್ಕ್ವೇರ್ ಅಂದರೆ ಏನೋ 1 ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1 ಅಂತಲೇ ಅರ್ಥ. ಆನ್ಸರ್ ಈಸ್ 1 ಅಂತಲೇ ಆಗುತ್ತಲ್ವಾ. ಅದೇ ಒಂದು ವೇಳೆ ನಾನು 1 ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂದರೆ ಏನಾಗುತ್ತೆ, ಇಲ್ಲಿ 1 ಡಿವೈಡೆಡ್ ಬೈ 2 4 ಆಯಿತು. ಇದೇ 4 ಪಟ್ಟು ಕಡಿಮೆ ಡಿಕ್ರೀಸ್ ಆಗೋದು ಅಂದರೆ ಇದರ ಅರ್ಥ. ಈ ರೀತಿಯಾಗಿ ಅಲ್ಲಿ ಡಬಲ್ ಆದಾಗ ಏನಾಗುತ್ತೆ, ಡಯಾಮೀಟ್ರ್ನಲ್ಲಿ ಡಬಲ್ ಆದಾಗ 4 ಪಟ್ಟಿನ ರೆಸಿಸ್ಟೆನ್ಸ್ ವ್ಯಾಲ್ಯೂನಲ್ಲಿ ಕಡಿಮೆ ಆಗುತ್ತೆ ಅನ್ನೋದು ಆನ್ಸರು. ಸೊ ಆನ್ಸರ್ ಬಿ ಇಸ್ ರೈಟ್ ಆನ್ಸರ್, ಡಿಕ್ರೀಸ್ ಟು 4 ಟೈಮ್ಸ್ ಅಂತ ಹೇಳ್ತೀವಿ. ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 124ನೇ ಕ್ವಶನ್. ವಾಟ್ ಈಸ್ ದ ನೇಮ್ ಆಫ್ ದ ರೆಜಿಸ್ಟರ್? ಈ ಚಿತ್ರದಲ್ಲಿ ಏನು ಕಾಣ್ತಾ ಇದೆ ಈ ರೆಜಿಸ್ಟರ್ನ ಹೆಸರು ಏನು ಅಂತ. ಸೊ ಇಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ರೆಜಿಸ್ಟರ್ಗಳು ಬರ್ತವೆ, ವೆರೈಟೀಸ್ ಆಫ್ ರೆಜಿಸ್ಟರ್ಗಳನ್ನು ನಾವು ನೋಡಿದ್ದೀವಿ. ಮೆಟಲ್ ಫಿಲ್ಮ್ ರೆಜಿಸ್ಟರ್ ಅಂತ ಇದೆ, ಇಲ್ಲಿ ವೈರ್ ಬೌಂಡ್ ರೆಜಿಸ್ಟರ್ ಅಂತ ಇದೆ, ಕಾರ್ಬನ್ ಫಿಲ್ಮ್ ರೆಜಿಸ್ಟರು, ಕಾರ್ಬನ್ ಕಾಂಪೋಸಿಷನ್ ರೆಜಿಸ್ಟರ್. ದೀಸ್ ಆರ್ ಆಲ್ ಟೈಪ್ಸ್ ಆಫ್ ರೆಜಿಸ್ಟರ್ಗಳೇ. ಡಿಫ್ರೆಂಟ್ ಟೈಪ್ಸ್ ಆಫ್ ರೆಜಿಸ್ಟರ್ಗಳಲ್ಲಿ ನಮ್ಮ ಕಣ್ಣು ಮುಂದೆ ಕಾಣ್ತಕ್ಕಂಥ ಚಿತ್ರದಲ್ಲಿ ಕಾಣ್ತಕ್ಕಂಥದ್ದು ಯಾವ ಟೈಪ್ನ ರೆಜಿಸ್ಟರ್ ಆಗಿದೆ ಅಂತ ಹೇಳ್ತಾ ಇದೆ. ಸೊ ಆನ್ಸರ್ ಯಾವುದು ಇದರಲ್ಲಿ ಹಾಗಾದರೆ? ಎಸ್, ಎಕ್ಸಾಕ್ಟ್ಲಿ ವೈರ್ ಬೌಂಡ್ ರೆಜಿಸ್ಟರ್. ಅದನ್ನು ನೋಡಿದರೆ ಗೊತ್ತಾಗುತ್ತೆ ನಮಗೆ, ಈ ಥರದ್ದು ವೈರ್ ಬೌಂಡ್ ರೆಜಿಸ್ಟರ್ ಆಗಿರ್ತದೆ. ಆನ್ಸರ್ ಈಸ್ ಬಿ ಅಂತ ಹೇಳ್ತೀವಿ, ವೈರ್ ಬೌಂಡ್ ರೆಜಿಸ್ಟರ್. ಈ ಇನ್ನು ಹೇಳ್ದಂಗೆಲ್ಲ ಇವು ಚಿಕ್ಕ ಚಿಕ್ಕ ಪಿ ಸಿ ಬಿನಲ್ಲಿ ನೀವು ನೋಡಿರ್ತೀರಿ ರೆಜಿಸ್ಟರ್ಗಳನ್ನು, ಕಲರ್ ಕೋಡಿಂಗ್ ರೆಜಿಸ್ಟರ್ಗಳನ್ನು. ಸೊ ಆ ಥರದ ರೆಜಿಸ್ಟರ್ಗಳನ್ನು ನೀವು ನೋಡಿದ್ದೀರಿ. ಇಲ್ಲಿ ಕಣ್ಣು ಮುಂದೆ ಇರೋದು ಮಾತ್ರ ವೈರ್ ಬೌಂಡ್ ರೆಜಿಸ್ಟರ್. ಆನ್ಸರ್ ಇಸ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ. ಹಾಗಾದರೆ ಬನ್ನಿ 125 ಕ್ವಶನನ್ನು ನೋಡೋಣ. ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆಫ್ ದ ರೆಜಿಸ್ಟರ್ ಬೈ ಕಲರ್ ಕೋಡಿಂಗ್ ಮೆಥಡ್. ಕಲರ್ ಕೋಡಿಂಗ್ ಮೆಥಡ್ ನಿಮಗೆಲ್ಲ ಗೊತ್ತಿದೆ. ಸೊ ಕಲರ್ ಕೋಡಿಂಗ್ ರೆಜಿಸ್ಟರ್ಗಳಿರ್ತವೆ, ಆ ಕಲರ್ ಕೋಡಿಂಗ್ ರೆಜಿಸ್ಟರ್ಗಳನ್ನು ವ್ಯಾಲ್ಯೂ. ಸೊ ಇಲ್ಲಿ ನಮಗೆ ನೋಡಿ ಈ ರೆಜಿಸ್ಟರ್ ಮೇಲೆ 4 ಬ್ಯಾಂಡ್ಗಳು ಕಾಣ್ತವೆ. ಈ ಕಡೆ ಇರತಕ್ಕಂಥದ್ದು ಫಸ್ಟ್ ಬ್ಯಾಂಡ್, ಸೆಕೆಂಡ್ ಬ್ಯಾಂಡ್, ಥರ್ಡ್ ಬ್ಯಾಂಡ್, ಫೋರ್ತ್ ಬ್ಯಾಂಡ್ ಅಂತ. ಸೊ ಈ ಫಸ್ಟ್ ಬ್ಯಾಂಡಿನ ವ್ಯಾಲ್ಯೂ, ಸೆಕೆಂಡ್ ಬ್ಯಾಂಡಿನ ವ್ಯಾಲ್ಯೂ ಏನು ಮಾಡ್ತೀವಿ ನಾವು, ಸೊ ಎರಡನ್ನೂ ನಾವು ಒಂದು ಫಸ್ಟ್ ಡಿಜಿಟ್ ಮತ್ತು ಸೆಕೆಂಡ್ ಡಿಜಿಟ್ ಒಂದು ನ್ಯೂಮೆರಿಕಲ್ ವ್ಯಾಲ್ಯೂ ಥರ ತೊಗೊಳ್ತೀವಿ. ಅದೇ ಥರ್ಡ್ ಬ್ಯಾಂಡನ್ನು ಮಲ್ಟಿಪ್ಲಯರ್ ಬ್ಯಾಂಡ್ ಅಂತ ಹೇಳ್ತೀವಿ. ಹಾಗೆ ಫೋರ್ತ್ ಬ್ಯಾಂಡ್ ಏನಿದೆ ಇದು ಟಾಲರೆನ್ಸ್ ಬ್ಯಾಂಡ್ ಅಂತ ಹೇಳ್ತೀವಿ. ಫಸ್ಟು ಸೆಕೆಂಡು ಡಿಜಿಟ್ ಎರಡು ತೊಗೊಳ್ತೀವಿ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಏನಿದೆ ಕಲರು, ಫಸ್ಟ್ ಬ್ಯಾಂಡು ರೆಡ್ ಅಂತ ತೋರಿಸುತ್ತೆ, ಸೆಕೆಂಡ್ ಬ್ಯಾಂಡ್ ಬ್ಲೂ ಅಂತ ತೋರಿಸುತ್ತೆ, ಥರ್ಡ್ ಬ್ಯಾಂಡ್ ಆರೆಂಜ್ ಇದೆ, ಹಾಗೆ ಫೋರ್ತ್ ಬ್ಯಾಂಡು ಸಿಲ್ವರ್ ಅಂತ ಇದೆ. ಇದರ
ಕಲರ್ ಕೋಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂನ ನಾನು ಕಂಡುಹಿಡಿಬೇಕಾದ್ರೆ ನನಗೇನು ಗೊತ್ತಿರಬೇಕು ಅಂದರೆ, ನಮಗೆಲ್ಲ ಗೊತ್ತಿದೆ BB ರಾಯ್ ಗ್ರೇಟ್ ಬ್ರಿಟನ್ ವೆರಿ ಗುಡ್ ವೈಫ್ ಅಂತ. ಸೊ ಈ ಫಾರ್ಮುಲಾ ನಮಗೆ ಈ ಟೇಬಲ್ ಗೊತ್ತಿರಬೇಕು, ಕಲರ್ ಕೋಡಿಂಗ್ ಟೇಬಲ್ಲು. ಆ ಕಲರ್ ಕೋಡಿಂಗ್ ಟೇಬಲ್ ಪ್ರಕಾರ ಹೋದರೆ ನಮಗಿಲ್ಲಿ ಏನು ಬರುತ್ತೆ, ರೆಡ್ ಏನನ್ನು ಸೂಚನೆ ಮಾಡ್ತದೆ, ಇಲ್ಲಿ 2 ಅಂತ ಹೇಳ್ತದೆ. ರೆಡ್ ಅಂದಾಗ ವ್ಯಾಲ್ಯೂ 2 ಆಗಿರ್ತದೆ. ರೆಡ್ ಫಸ್ಟ್ ಬ್ಯಾಂಡ್ಗೆ ಇದು 2 ಅಂತ ವ್ಯಾಲ್ಯೂ ಆಗುತ್ತೆ. ಸೆಕೆಂಡ್ ಬ್ಯಾಂಡ್ ಬ್ಲೂ ಇದೆ. ಬ್ಲೂ ಅಂತ ಹೇಳಿದ್ರೆ ನಮಗೆ ಅದ್ರ ವ್ಯಾಲ್ಯೂ ಬಂದು 6 ಅಂತ ಹೇಳ್ತದೆ. 6 ಅಂತ ಹೇಳ್ತದೆ. ಬ್ಲೂಗೆ 6 ಆದರೆ ಅಲ್ಲಿಗೆ ಮೂರನೇ ಬ್ಯಾಂಡೇ ಮಲ್ಟಿಪ್ಲೇಯರ್ ಬ್ಯಾಂಡ್ ಆಗಿರ್ತದೆ. ಅಲ್ಲಿ ಮಲ್ಟಿಪ್ಲೇಯರ್ ಬ್ಯಾಂಡ್ ಆರೆಂಜ್ ಅಂತ ಹೇಳಿದ್ರೆ ಅದು 10⁻³ ಆಗಿರುತ್ತೆ. 10⁻³ ಆಗಿರುತ್ತೆ. ಸೊ ಅಲ್ಲಿಗೆ ಇದರ ವ್ಯಾಲ್ಯೂ ಏನಪ್ಪ ಅಂತ ಹೇಳಿದ್ರೆ 26,000 ಅಂತಲೇ ಅರ್ಥ. 26 × 10⁻³ ಅಂದರೆ 26,000 ಓಮ್ ಅಂತ ಅರ್ಥ ಆಗುತ್ತೆ. ಇಲ್ಲಿ ಆಪ್ಷನ್ಸಲ್ಲಿ ಏನು ಕೊಟ್ಟಿದ್ದಾನೆ, ಎ ಬಂದು 23 × 10⁻³ ಓಮ್ ±5 ಇದೆ. ಹಾಗೆ ಬಿ ಬಂದು 26 × 10⁻³ ಓಮ್ ±10% ಇದೆ. ಹಾಗೆ ಸಿ ಬಂದು 32 × 10⁻⁴ ಓಮ್ ±10 ಇದೆ. ಡಿ 37 × 10⁻⁴ ಓಮ್ ±5. ಸೊ ಇಲ್ಲಿ ಸಿಲ್ವರ್ ಏನಿದೆ ಇದಕ್ಕೆ ನಾವು ±10% ಅಂತ ಹೇಳ್ತೀವಿ. ಸೊ ಇದು ಟಾಲರೆನ್ಸ್ ಬ್ಯಾಂಡ್ ಆಗಿರೋದ್ರಿಂದ ಅಲ್ಲಿಗೆ ನಮಗೆ ಆನ್ಸರ್ ಇಲ್ಲಿ ಕಣ್ಣು ಮುಂದೆ ಕಾಣ್ತಾ ಇದೆ ನಮಗೆ 26 × 10⁻³ ಓಮ್ ±10 ಅಂತ. ಸೊ ಅಲ್ಲಿಗೆ ದ ಆನ್ಸರ್ ಈಸ್ ಬಿ ಅಂತ ಹೇಳ್ಬೋದು. 26 × 10⁻³ ಓಮ್ ±10% ಅಂತೇಳಿ. ಸೊ ಆನ್ಸರ್ ಈಸ್ ದ ಬಿ ಇಸ್ ದ ರೈಟ್ ಆನ್ಸರ್. ಕಲರ್ ಕೋಡನ್ನು ನೋಡೋದು ಗೊತ್ತಿರೋ ಅಂಥದ್ದೇ ನಿಮಗೆ ಈ ರೀತಿ ನೋಡಬೇಕಾಗುತ್ತೆ. ನಮಗೆ ಮೇನ್ ಏನಿಗೆ ಹೇಳಿದೆ BB ರಾಯ್ ಗ್ರೇಟ್ ಬ್ರಿಟನ್ ವೆರಿ ಗುಡ್ ವೈಫ್ ಅಂತೇಳಿ ಅದನ್ನು 0 1 2 3 4 5 6 7 8 9 ಅಂತೇಳಿ ನಾವು ಅದಕ್ಕೆ ವ್ಯಾಲ್ಯೂ ಕೊಟ್ಕೊತೀವಿ. ಹಾಗೆ ಅದ್ರ ಮುಂದೆ 1 10 10⁻², 3 10⁻⁴, 10⁻⁵, 10⁻�6, 10⁻�7, 10⁻⁸, 10⁻⁹ ಹೀಗೆ ಆ ಟೇಬಲ್ನಲ್ಲಿ ಬರ್ಕೊಳ್ಳಿ ಇರ್ತದೆ. ಆ ವ್ಯಾಲ್ಯೂಸನ್ನ ನಾವಿಲ್ಲಿ ಅಪ್ಲೈ ಮಾಡಿದರೆ ಆಯಿತು ಕಲರ್ ಕೋಡಿಂಗಿಗೆ. ಫಸ್ಟು ಬ್ಯಾಂಡು ಸೆಕೆಂಡ್ ಬ್ಯಾಂಡ್ ಏನಿದೆ ಎರಡು ನ್ಯೂಮೆರಿಕ್ ವ್ಯಾಲ್ಯೂ ಆಗ್ತವೆ. ಅದು ಎರಡಕ್ಕೂ ನ್ಯೂಮೆರಿಕ್ ವ್ಯಾಲ್ಯೂ ಏನಿದೆ, 1 ಇದ್ದರೆ 1, ಮತ್ತೊಂದು ಎರಡನೇದು ಕಲರ್ 1 ಇದ್ದರೆ ಬ್ರೌನ್ ಅಂದರೆ 1 1 ಅಂತ, ರೆಡ್ ಇದ್ದರೆ 2 2, ಆರೆಂಜ್ ಇದ್ದರೆ 3 3, ಎಲ್ಲ ಇದ್ದಾಗ 4 4, ಗ್ರೀನ್ ಇದ್ದರೆ 5 5 ಈ ರೀತಿ ಅದು. ಸೊ ಅಲ್ಲಿ ಗ್ರೀನ್ ಎರಡು ಫಸ್ಟ್ ಮತ್ತು ಸೆಕೆಂಡ್ ಬ್ಯಾಂಡ್ ಎರಡು ಗ್ರೀನ್ ಇದೆಯಪ್ಪ ಅಂತ ಹೇಳಿದ್ರೆ 5 5 ಅಂತ ಅಲ್ಲಿ 55 ಆಗಿಬಿಡ್ತದೆ ಅದು. ಈ ಮುಂದೆ ನಮಗೆ ಮುಂದಿನ ಕಲರ್ ಬ್ಯಾಂಡ್ ಏನಿದೆ, ಈಗ ರೆಡ್ ಇತ್ತಪ್ಪ 10⁻² ಅಂತ ತೊಗೊಳ್ತೀವಿ, ಆರೆಂಜ್ ಇದ್ದರೆ 10⁻³ ಅಂತ ತೊಗೊಳ್ತೀವಿ. ಈ ರೀತಿ ಏನು ಮೂರನೇ ಬ್ಯಾಂಡ್ ಇದೆ ಅಲ್ಲಿ ಬರ್ತಕ್ಕಂಥದ್ದು 1 10 10⁻², 10⁻³ 4 ಅಂತ ಏನು ಬರ್ತದೆ ಇದು ಮಲ್ಟಿಪ್ಲೈಯರ್ ಬ್ಯಾಂಡ್ ಆಗಿರ್ತದೆ. ಸೊ ಅದಕ್ಕೆ ಈ ಹಿಂದಿನ ನ್ಯೂಮೆರಿಕಲ್ ವ್ಯಾಲ್ಯೂಗೆ ಅದನ್ನು ಮಲ್ಟಿಪ್ಲೈ ಮಾಡಿದರೆ ಬರ್ತಕ್ಕಂಥ ಆ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಮುಂದಿನ 4ನೇ ಬ್ರ್ಯಾಂಡಲ್ಲಿ ಬರ್ತಕ್ಕಂಥ ಟಾಲರೆನ್ಸ್ ಬ್ಯಾಂಡ್ ಅಂತ ಹೇಳ್ತೀವಿ. ಅದು ಗೋಲ್ಡ್ ಇತ್ತು ಅಂದರೆ ±5% ಅಂತ, ಸಿಲ್ವರ್ ಇದ್ದರೆ ±10% ಅಂತ ತೊಗೊಳ್ತೀವಿ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ನೋ ಕಲರ್ ಅಂತ ಇರ್ತದೆ, ಆವಾಗ ಅದನ್ನು ±20% ಅಂತ ಹಿಡಿಬೋದು. ಕೆಲವೊಂದರಲ್ಲಿ ಬ್ರೌನ್ ಇರುತ್ತೆ, ಅದನ್ನು ±1% ಅಂತೀವಿ. ಹಾಗೆ ಕೆಲವೊಂದರಲ್ಲಿ ರೆಡ್ ಇರುತ್ತೆ, ಅದು ±2%. ಇವೆಲ್ಲವೂ ಕೂಡ ಗೊತ್ತಿದ್ದರೆ ಏನೊಂದು ಕಲರ್ ಕೋಡಿಂಗ್ ಟೇಬಲ್ ಬರುತ್ತೆ ಅದನ್ನು ನಾವು ನೆನ್ಪಿಟ್ಕೊಂಡ್ಬಿಟ್ರೆ ಯಾವುದೇ ಥರದ ಕಲರ್ ಕೋಡಿಂಗ್ ರೆಸಿಸ್ಟೆನ್ಸ್ ವ್ಯಾಲ್ಯೂನು ಬೇಕಾದ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇವತ್ತಿಗೆ ಮುಗಿಸೋಣ. ಸೊ ಅಲ್ಲಿಗೆ 1 ರಿಂದ 125 ಕ್ವಶನ್ಗಳು ಈಗಾಗಲೇ ಮುಗಿದೋಗಿದೆ. ಎಲ್ಲ ಕ್ವಶನ್ಗಳ ಆನ್ಸರ್ಗಳನ್ನು ನೀವು ಒನ್ಸಿಗೆ ನೋಡ್ತಾ ಇದ್ರಿ ಅಂದರೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಆರಾಮಾಗಿ ಒಳ್ಳೆ ಸ್ಕೋರಲ್ಲಿ ಪಾಸ್ ಆಗ್ಬೋದಾಗಿದೆ ನೀವು ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ರಿಗೂ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.